व्यवस्थितानाम् अनुमृग्यदाशुषे स्वस्ति श्रीरस्तु मे शस्तं निस्तुला निस्तुलात्मनः वस्तुनो वस्तुनो नित्यं समस्तव्यस्तयोगतः यस्य प्रचण्डतपसा श्रुतिगीतवृत्तस्तुष्टो हरिः किल वशं वदतामवाप श्रीमध्वसन्मतपयोनिधिपूर्णचन्द्रः श्रीविष्णुतीर्थमुनिराड्मुदमातनोतु ಶ್ರೀ ಗುರುಭ್ಯೋ ನಮಃ. ಭಾಗವತ ಸಾರೋದ್ಧಾರದಲ್ಲಿ ನಿವೃತ್ತ ಕರ್ಮ ಪ್ರಕರಣ ಅಂತ ಆಗ್ತಾ ಇತ್ತು. ಆ ನಿವೃತ್ತ ಕರ್ಮ ಪ್ರಕರಣದಲ್ಲಿ ಒಂದು 2 ಶ್ಲೋಕ ಆಗಿತ್ತು. ಆ 2 ಶ್ಲೋಕದ ಒಟ್ಟು ಸಾರಾಂಶ ಏನು ಅಂದ್ರೆ, ನಾರದರು ವೇದವ್ಯಾಸ ದೇವರಲ್ಲಿ ಕೇಳ್ತಾರೆ, ಈ ನಿವೃತ್ತ ಕರ್ಮವನ್ನ ಒಮ್ಮೆ ಪ್ರಾರಂಭ ಮಾಡಿದ್ರು ಸಾಕು, ಆಮೇಲೆ ವಿಘ್ನ ಬಂದು ಅಥವಾ ಅವನಿಗೆ ಮರಣನೇ ಆಯ್ತು ಅಂತಿದ್ರುವೆ ಅದು ಮತ್ತೆ ಮುಂದಿನ ಜನ್ಮದಲ್ಲಿ ಕಂಟಿನ್ಯೂ ಆಗತ್ತೆ. ಅದರಿಂದ ಮಾಡಿದ್ದು ಗೋಲ್ ಸಿಗಲಿಲ್ಲ, ಆದ್ದರಿಂದ ವೇಸ್ಟು ಅನ್ನೋ ಪ್ರಾಬ್ಲಮ್ ಇಲ್ಲ. ಆದರೆ ಪ್ರವೃತ್ತ ಕರ್ಮದಲ್ಲಿ ಹಾಗಲ್ಲ. ಪ್ರವೃತ್ತ ಕರ್ಮದಲ್ಲಿ ಏನೋ ಒಂದು ಉದ್ದೇಶ ಇಟ್ಕೊಂಡು, ಐಹಿಕವಾದ ಒಂದು ಉದ್ದೇಶವನ್ನಿಟ್ಟುಕೊಂಡು ಆ ಕರ್ಮಗಳನ್ನು ಮಾಡ್ತಾ ಇದ್ರೆ ಆ ಕರ್ಮ ಸಾಂಗವಾಗಿ ಮುಗಿಬೇಕು, ಅವಾಗಲೇ ಅದಕ್ಕೆ ಫಲ. ಹೇಗೆ ಕರ್ಮಗಳನ್ನ ಹೇಳಿದ್ದಾರೋ ಆ ರೀತಿ ಕರ್ಮಗಳನ್ನ ಮಾಡಿದರೇನೆ, ಅನುಷ್ಠಾನ ಮಾಡಿದರೇನೆ ಫಲ ಇದೆ. ಅದು ಮಧ್ಯದಲ್ಲಿ ನಿಂತು ಹೋಗ್ಬಿಟ್ರೆ ಅಥವಾ ಏನೋ ಸರಿಯಾಗಿ ಮಾಡಲಿಲ್ಲ, ಶಾಸ್ತ್ರದಲ್ಲಿ ಹೇಗೆ ಹೇಳಿದಾರೋ ಹಾಗೆ ಮಾಡಲಿಲ್ಲ ಅಂತಂದ್ರೆ ಫಲ ಸಿಗೋದಿಲ್ಲ. ಆದ್ದರಿಂದ ಪ್ರವೃತ್ತ ಕರ್ಮದಿಂದ ಸಣ್ಣ ಫಲ ಈಗ ಸಿಕ್ಕಿದ್ರುವೆ, ನಿವೃತ್ತ ಕರ್ಮದಲ್ಲಿ ಸ್ವಲ್ಪ ನಿಧಾನವಾಗಿ ಫಲ ಸಿಕ್ಕಿದ್ರುವೆ ಆ ನಿವೃತ್ತ ಕರ್ಮದ ಫಲ ಅದು ನಿತ್ಯ ಶಾಶ್ವತ. ಆಮೇಲೆ ಅದರಲ್ಲಿ ವಿಘ್ನ ಬಂದ್ರುವೆ ಅದು ತೊಂದರೆ ಇಲ್ಲ, ಮುಂದಿನ ಜನ್ಮಕ್ಕೂ ಕೂಡ ಅದನ್ನ ನಾವು ತೆಗೆದುಕೊಂಡು ಹೋಗಬಹುದು ಆ ಫಲವನ್ನ ಅಂತ ಇಷ್ಟು ಹೇಳಿ, ಆಮೇಲೆ 2ನೇ ಶ್ಲೋಕದಲ್ಲಿ ಋಷಭ ನಾಮಕ ಪರಮಾತ್ಮ ತನ್ನ ಪುತ್ರರಿಗೆ ಉಪದೇಶ ಮಾಡ್ತಾ ಇದ್ದಾನೆ. ನಿಮಿಷ ಶೇರ್ ಮಾಡ್ಬೇಕಲ್ಲ. ಆ ಋಷಭ ನಾಮಕ ಪರಮಾತ್ಮ ತನ್ನ ಮಕ್ಕಳಿಗೆ ಹೇಳ್ತಾ ಇದ್ದಾನೆ, ಆ ಹರವು ಗುರವು ಮೈ ಭಕ್ತ್ಯ ಅನುವೃತ್ಯ ಎನ್ನುವ ಶ್ಲೋಕ, ಹಾಗೂ ಅದ್ರ ಮುಂದೆ ಇರುವ 4 ಶ್ಲೋಕ, ಅದರಲ್ಲಿ ಒಂದು ಶ್ಲೋಕ ಆಗಿತ್ತು. ಆ ಪರಮಾತ್ಮನಲ್ಲಿ, ಗುರುಗಳಲ್ಲಿ ಭಕ್ತಿಯಿಂದ ಸೇವೆ ಮಾಡಬೇಕು, ಐಹಿಕವಾದ ಸುಖಗಳನ್ನು ಬಿಡಬೇಕು. ಆಮೇಲೆ ದ್ವಂದ್ವ ಅಂದ್ರೆ ಸುಖ ದುಃಖ, ಲಾಭ ನಷ್ಟ ಮೊದಲಾದ ದ್ವಂದ್ವಗಳಲ್ಲಿ ಮನಸ್ಸನ್ನ ವಿಕಾರವಾಗದೇ ಇರುವಂತೆ ತಡೆಯಬೇಕು. ಇದು ಬಹಳ ಕಷ್ಟ ಇದೆ. ಅಂದ್ರೆ ನಮಗೆ ಎಕ್ಸ್ಟ್ರೀಮ್
ದುಃಖ ಆದ್ರೂ, ಎಕ್ಸ್ಟ್ರೀಮ್ ಸುಖ ಆದ್ರೂ ಮನುಷ್ಯನಿಗೆ ಅದನ್ನ ತಡ್ಕೊಳ್ಲಿಕ್ಕಾಗಲ್ಲ. ಅದನ್ನ ತಡ್ಕೊಳ್ಬೇಕು ಅಂತ, ಅದಕ್ಕೆ ಅಭಿಮಾನ ಬಿಡಬೇಕು ಅಂತ ಗೀತಾದಲ್ಲಿ ಕೃಷ್ಣ ಹೇಳಿದಾನೆ, ಅವಾಗ ತಡ್ಕೊಳ್ಬಹುದು ಅಂತ. ಅದೇ ಅರ್ಥ ಇದ್ರಲ್ಲೂ. ಆಮೇಲೆ ಸರ್ವತ್ರ ಜಂತೋರ್ ವ್ಯಸನಾವಗತ್ಯ, ಎಲ್ಲ ಪ್ರಾಣಿಗಳಿಗೆ ಏನೇನು ದುಃಖ ಆಗಿದೆ ಈ ಸಂಸಾರದಲ್ಲಿ ಅಂತ ತಿಳ್ಕೊಳ್ಬೇಕು. ಅಂದ್ರೆ ಯಾಕೆ ತಿಳ್ಕೊಳ್ಬೇಕು ಅಂದ್ರೆ, ಅವ್ರು ಏನೋ ಮಾಡ್ಲಿಕ್ಕೆ ಹೋದ್ರು, ಏನೋ ಫಲ ಬಂತು. ಸುಮಾರು ದುಃಖಗಳೆಲ್ಲ ಆಗುವುದು ಈ ಪ್ರವೃತ್ತ ಕರ್ಮಗಳನ್ನ ಮಾಡಿ, ಆ ಅಲ್ಲೇನೋ ಒಂದು ಪಾಪ ಘಟನೆ ಆಗಿ, ಆ ಪಾಪ ಘಟನೆಯಿಂದ ದುಃಖ ಅನುಭವಿಸ್ತಾ ಇರ್ತಾರೆ. ಅದನ್ನೆಲ್ಲ ತಿಳ್ಕೊಳ್ಬೇಕು. ಆಮೇಲೆ ಬ್ರಹ್ಮ ವಿಚಾರವನ್ನು ಮಾಡಬೇಕು, ತಪಸ್ ಮಾಡಬೇಕು. ಹೀಗೆ 179ನೇ ಶ್ಲೋಕದಲ್ಲಿ ಆಗಿತ್ತು. ಇನ್ನು 180ನೇ ಶ್ಲೋಕ, ಆ ಮತ್ಕರ್ಮಭಿಃ ಮತ್ಕಥಯಾ ಚ ನಿತ್ಯಂ ಮತ್ಪಾದ ಸಂಗಾತ್ ಗುಣಕೀರ್ತ ನಾನ್ಮೇ ನಿರ್ವೈರ ಸಾಮ್ಯೋಪಶಮೇನ ಪುತ್ರ ಜಿಹಾಸಯ ದೇಹಗೇಹಾತ್ಮ ಬುದ್ಧೇ ಅಂತ. ಇದು 180ನೇ ಶ್ಲೋಕ. ಮತ್ಕರ್ಮಭಿಃ, ಅದರ ಪದಚ್ಛೇದ ಹೀಗೆ: ಮತ್ಕರ್ಮಭಿಃ ಕಥಯಾ ಚ ನಿತ್ಯಂ ಮತ್ಪಾದ ಸಂಗಾತ್ ಗುಣಕೀರ್ತನಾತ್ ಅಂತ ಬಿಡಿಸ್ಕೋಬೇಕು. ಮೇ ನಿರ್ವೈರ ಸಾಮ್ಯೋಪಶಮೇನ ಪುತ್ರಾಹ ಜಿಹಾಸಯ ದೇಹಗೇಹಾತ್ಮ ಬುದ್ಧೇಹೇ. ಆ ಋಷಭನಾಮಕ ಪರಮಾತ್ಮನೇ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಹಿಂದಿನ ಶ್ಲೋಕದಲ್ಲಿ ಸ್ವಲ್ಪ ಹೇಳ್ದ, ಈಗ ಮತ್ತೆ ಮುಂದಿನ ಶ್ಲೋಕದಲ್ಲೂ ಇವಿಷ್ಟನ್ ಮಾಡ್ಬೇಕು ನೀವು. ಇವಾಗೆಲ್ಲ ಹೇಳ್ತಾ ಇರೋದೇನು? ಎಲ್ಲ ಭಾಗವತ ಧರ್ಮದ ಅನುಷ್ಠಾನಗಳೇ. ಏನು ವಿಷ್ಣು ತೀರ್ಥರು ಮುಂದೆ ಭಾಗವತ ಧರ್ಮ ಅಂತ ಹೇಳ್ತಾರೆ, ಆ ಭಾಗವತ ಧರ್ಮಗಳ ಅನುಷ್ಠಾನವನ್ನೇ ಈ ಋಷಭನಾಮಕ ಪರಮಾತ್ಮ ತನ್ನ ಮಕ್ಕಳಿಗೆ ಹೇಳ್ತಾ ಇದ್ದಾನೆ. ಈ ಪುತ್ರಾಹ ಅನ್ನೋ ಶಬ್ದ ಇದೆ ಈ ಶ್ಲೋಕದಲ್ಲಿ, ಸಂಬೋಧನೆ ಮಾಡ್ತಾ ಇದ್ದಾನೆ. ಹೇ ಪುತ್ರಾಹ, ಮಕ್ಕಳೇ, ಏನ್ ಮಾಡ್ಬೇಕು ನೀವು? ಮತ್ಕರ್ಮಭಿಹಿ, ನನ್ನ ವಿಷಯಕ ಕರ್ಮ. ನನ್ನ ವಿಷಯಕ ಕರ್ಮ ಅಂದ್ರೇನು? ಅವನು ಋಷಭನಾಮಕ ದೇವರಲ್ವಾನು, ಪರಮಾತ್ಮ ಹರಿ, ಅವನೇ ಅವತಾರ ಮಾಡಿದ್ದಾನೆ ಋಷಭ ಅಂತ. ಸೊ ನನ್ನ ವಿಷಯಕವಾದ ಕರ್ಮಗಳು ಅಂದ್ರೆ ಏನು ಗೊತ್ತಾಗೋದಿಲ್ಲ. ಅದಕ್ಕೆ ವಿಷ್ಣು ತೀರ್ಥರ ಬರೀತಾರೆ, ಮದ್ ಗೃಹ ಸಮ್ಮಾರ್ಜನಾದಿಭಿಹಿ. ನನ್ನ ಮನೆಯ ಸಮ್ಮಾರ್ಜನ, ಸಮ್ಮಾರ್ಜನ ಅಂದ್ರೆ ಕ್ಲೀನ್ ಮಾಡೋದು. ನನ್ನ ಮನೆ ಅಂದ್ರೆ ಏನು? ದೇವ್ರ ಮನೆ. ನಮ್ಮ ಮನೇಲಿದ್ರೆ ದೇವ್ರ ಮನೆ. ಅಥವಾ ನಾವು ದೇವಸ್ಥಾನಗಳಿಗೆ ಹೋದ್ರೆ ಅಲ್ಲಿ ಪರಮಾತ್ಮನ ಮನೆ ಅದು. ಅಲ್ಲಿ ಶುದ್ಧಿ ಮಾಡೋದು. ಶುದ್ಧಿ ಮಾಡೋದು ಅಂದ್ರೆ ತರತರಾವರಿ. ಅಲ್ಲಿ ಭಕ್ತರು ಊಟಕ್ಕೆ ಕೂತಿದ್ರೆ ಬಡಿಸೋದು, ಅಥವಾ ಎಲೆ ತೆಗೆಯೋದು, ಅಥವಾ ಅಲ್ಲಿ ಅನುಕೂಲ ಮಾಡಿಕೊಡೋದು ಬಂದ ಭಕ್ತಾದಿಗಳಿಗೆ. ಹೀಗೆ ಬೇರೆ ಬೇರೆ. ಒಟ್ಟು ನನ್ನ ನಮ್ಮ ಮನೆಯನ್ನ ನಾವು ಹೇಗೆ ಶುದ್ಧವಾಗಿ ಇಟ್ಕೊಳ್ತೀವಿ, ನಮ್ಮ ಮನೆಯನ್ನು ಹೇಗೆ ನಾವು ಶುದ್ಧವಾಗಿ ಇಟ್ಕೊಳ್ತೀವಿ, ಆ ತರಹ ಪರಮಾತ್ಮನ ಮನೆಯನ್ನ ಶುದ್ಧವಾಗಿಡೋದು. ಮತ್ ಪಾದ ಸಂಗಾತ್, ಮತ್ ಪಾದ ಸಂಗಾತ್ ಅಂದ್ರೆ ನನಗೆ ಅಭಿಷೇಕ ಮೊದಲಾದವುಗಳನ್ನ ಮಾಡೋದು. ಅದು ನಾವು ದಿನ ದೇವ್ರ ಪೂಜೆ ಮಾಡಿದರೆ ಪರಮಾತ್ಮನ ಸಾಲಿಗ್ರಾಮಕ್ಕೆ ಅಭಿಷೇಕಾದಿಗಳನ್ನ ಮಾಡೇ ಮಾಡ್ತೀವಿ. ಅಥವಾ ಇನ್ನೊಂದು ಅರ್ಥವನ್ನು ಹೇಳ್ತಾರೆ ವಿಷ್ಣು ತೀರ್ಥರು. ಒಂದೇ ನಿಮಿಷ. ಆ
ಆ ಮತ್ಪಾದ ಸಂಗಾತ ಅನ್ನೋದಿಕ್ಕೆ ಆ ವಿಷ್ಣುತೀರ್ಥರು ಒಂದು ಅರ್ಥ ಬರೆದಿದ್ದಾರೆ, ಬೇರೆ ಟಿಪ್ಪಣಿಕಾರರು ಇನ್ನೊಂದು ಅರ್ಥ ಬರೆದಿದ್ದಾರೆ. ಪಾದ ಅಂದ್ರೆ ಪರಮಾತ್ಮನ ಸ್ವರೂಪ ಅಂತ ಅರ್ಥ. ಶ್ರೀಪಾದರು ಅಂತೀವಲ್ಲ, ಏನ್ ಶ್ರೀಪಾದರು ಅಂದ್ರೆ ದೊಡ್ಡವ್ರನ್ನ ಅವರನ್ನ ಅವರ ಪಾದ ಶಬ್ದದಿಂದ ಕರೆಯೋದು. ಹೀಗೆ ಭಗವತ್ಪಾದರು, ಆನಂದ ತೀರ್ಥ ಭಗವತ್ಪಾದರು ಅಂದ್ರೇನು? ಆನಂದ ತೀರ್ಥ ಭಗವತ್ಪಾದರ ಭಗ ಆನಂದ ತೀರ್ಥರ ಸ್ವರೂಪ ಅಂತ ಅರ್ಥ. ಹ್ಮ್ ಉತ್ತಮಾನಾಂ ಸ್ವರೂಪಂತೂ ಪಾದಶಬ್ದೇನ ಭಣ್ಯತೆ ಅಂತ ನಿಯಮ. ಆದ್ದರಿಂದ ಈ ಪಾದ ಅಂದ್ರೇನು? ಸ್ವರೂಪ ಅಂತ ಅರ್ಥ. ನನ್ನ ಸ್ವರೂಪವನ್ನೇ ಉಳ್ಳವರು ಉಳ್ಳವರು ಅಂತಂದ್ರೆ ನನ್ನ ಸ್ವರೂಪದಲ್ಲಿ ಭಕ್ತಿ ಉಳ್ಳವರು, ಅವರು ಮಹಾಂತರು. ಮತ್ಪಾದಾಹ ಅಂದ್ರೇನೆ ಭಗವದ್ಭಕ್ತರು ಅಂತ ಅರ್ಥ. ಆ ಭಗವದ್ಭಕ್ತರ ಸಂಘ ಅಂದ್ರೆ ಅವರ ಜೊತೆ ಅವರ ಒಡನಾಟ, ಅವರ ಸೇವೆ ಅಂತ ಅರ್ಥ. ಅದರಿಂದ ಕೇವಲ ಭಗವಂತನ ಮೂರ್ತಿಗಳಿಗೆ ಅಭಿಷೇಕ ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚು ಪುಣ್ಯದಾಯಕವಾದದ್ದು ಮಹಜ್ಜನರ ಸೇವಾ. ಅದು ಹಿಂದೆನೆ ಬಂದಿದೆ, ಹಿಂದಿನ ಪ್ರಕರಣಗಳಲ್ಲೇ ಆ ಮಹಜ್ಜನರ ಸೇವಾ ಏನು ಅಂತನ್ನೋದು ಬಂದಿದೆ. ಅದನ್ನ ಅದನ್ನ ಕೂಡ ಈ ಶಬ್ದದಿಂದ ತೆಗೆದುಕೊಳ್ಳಬಹುದು. ಆಮೇಲೆ ಗುಣಕೀರ್ತನಾತ್ ಅಂತಿದೆ ಶ್ಲೋಕದಲ್ಲಿ. ಗುಣಕೀರ್ತನಾತ್ ಅಂದ್ರೆ ಪರಮಾತ್ಮನ ಗುಣಗಾನವನ್ನ ಮಾಡ್ತಾ ಇರೋದು. ದೇವ್ರ ನಾಮ, ವಿಷ್ಣು ಸಹಸ್ರನಾಮ ಪಾರಾಯಣ, ಹೀಗೆ ಬರೀ ಪಾರಾಯಣ ಒಂದೇ ಅಲ್ಲ, ಆದಷ್ಟು ಅದರ ಅರ್ಥ, ಅನುಸಂಧಾನ. ಏಕೆಂದ್ರೆ ಗುಣಕೀರ್ತನ ಅಂತಿದೆ. ಗುಣನಾಮ ಕೀರ್ತನ ಅಂತಂದ್ರೆ ಪರಮಾತ್ಮನ ಹೆಸರುಗಳನ್ನ ಹೇಳ್ತಾ ಅವನ ದೇವರ ನಾಮಗಳು ಅಥವಾ ಸ್ತೋತ್ರಗಳು ಇದನ್ನ ಹೇಳ್ತಾ ಸ್ವಲ್ಪ ಅರ್ಥದ ಕಡೆ ಅನುಸಂಧಾನ ಇದ್ರೆ ಅವಾಗ ಅವನ ಆ ಶ್ಲೋಕದಲ್ಲಿ ಏನಿದೆ, ಅವನ ಬಗ್ಗೆ ಹೇಳಿರುವ ಗುಣಗಳು ಅಂತ ಚಿಂತನೆ ಆಗತ್ತೆ. ಅದರಿಂದ ಗುಣಕೀರ್ತನ ಅಂತಂದ್ರೆ ಪರಮಾತ್ಮನ ಗುಣಗಳನ್ನ ಸ್ಮರಣೆ ಮಾಡೋದು. ಆಮೇಲೆ ನಿರ್ವೈರ ಸಾಮ್ಯೋಪಶಮೇನ ಅಂತ ಒಂದು ಪದ ಇದೆ. ಅಲ್ಲಿ 3 ಶಬ್ದ ಇದೆ: ನಿರ್ವೈರ, ಸಾಮ್ಯ, ಉಪಶಮ ಅಂತ 3. ಈ 3 ಅಳವಡಿಸ್ಕೊಳ್ಬೇಕು. ನಿರ್ವೈರ ಅಂದ್ರೆ ಭೂತೇಶು ನಿರ್ವೈರೇಣ, ಯಾವ ಪ್ರಾಣಿಗಳು ಮೇಲೆ ವೈರ ಇರಬಾರದು, ದ್ವೇಷ ಇರಬಾರದು ಅಂತ ಅರ್ಥ. ಅಂದ್ರೆ ಎಲ್ಲಾರ ಹತ್ರನೂ ಯಾರ ಮೇಲೂ ದ್ವೇಷ ಇರಬಾರದು ಅಂದ್ರೆ ಶಿಕ್ಷೆ ಆಗಬೇಕು, ದ್ವೇಷ ಇರಬಾರದು. ಹ ಈಗ ಕಳ್ಳ ಇರ್ತಾನೆ, ಕಳ್ಳನ ಮೇಲೆ ದ್ವೇಷ ಇರಬಾರದು ಅಂದ್ರೆ ಏನರ್ಥ? ಅವನು ಪರ್ಸನಲ್ ಆಗಿ ಅವನನ್ನು ದ್ವೇಷ ಮಾಡೋದು ಅಂತಲ್ಲ, ಅವನು ಮಾಡಿರೋ ತಪ್ಪು ಕೆಲಸಕ್ಕೆ ಶಿಕ್ಷೆ ಆಗಬೇಕು. ಇನ್ನ ಭಗವದ್ ದ್ವೇಷಿಗಳು ಅಂತ ಯಾರಿರ್ತಾರಲ್ಲ, ಈಗ ದುರ್ಯೋಧನಾದಿಗಳು, ಅವಾಗ ಈಗಂತೂ ಬೇಕಾದಷ್ಟು ಜನ ಸಿಗ್ತಾರೆ. ಅವ್ರನ್ನೆಲ್ಲ ನಾವು ಆ ದ್ವೇಷ ಮಾಡಬೇಕು. ದ್ವೇಷ ಮಾಡಬೇಕು ಅಂದ್ರೇನು? ದ್ವೇಷ ಮಾಡಬೇಕು ಅಂದ್ರೆ ಇವರು ಹರಿಗುರುಗಳಲ್ಲಿ ದ್ವೇಷವನ್ನ ಮಾಡ್ತಾರಾದ್ರಿಂದ ಅವ್ರನ್ನ ದೂರ ಇಟ್ಟಿರ್ಬೇಕು, ಅವರ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಕೊಳ್ಳೋದಲ್ಲ. ಅದರಿಂದ ಆಚಾರ್ಯರು ಹೇಳ್ತಾರೆ, ಯಾರು ಭಗವದ್ಭಕ್ತರೋ ಅವರಲ್ಲಿ ಮುದ್ದಾಮ್ ಹೋಗಿ ಅವರ ಜೊತೆ ಸ್ನೇಹ ಭಾವವನ್ನ ನಾವು ಬೆಳೆಸ್ಕೊಳ್ಬೇಕು. ಮೊದ್ಲು ಇರ್ಲಿಲ್ಲ ಅಂದ್ರೆ ಆ ಸಹೃದ್ಭಾವವನ್ನ, ಫ್ರೆಂಡ್ಶಿಪ್ ಅನ್ನ ಬೆಳೆಸ್ಕೊಳ್ಬೇಕು ಅವ್ರ ಹತ್ರ, ಸಜ್ಜನರ ಹತ್ರ. ಮತ್ತೆ ದ್ವೇಷಿಗಳನ್ನ ದೂರ ಇಟ್ಬಿಡ್ಬೇಕು. ಇದು ಒಂದು ಭಾಗವತ ಧರ್ಮ. ಮುಂದೆ ಬರುತ್ತೆ ಇದ್ರ ಬಗ್ಗೆ ಇನ್ನುವೆ. ಆಮೇಲೆ ಜಿಹಾಸಯ, ಇನ್ನೊಂದು ಸಾಮ್ಯ ಅಂತಿದೆ. ಇದು ನಿರ್ವೈರ ಆಯ್ತು. ಸಾಮ್ಯ, ಸಾಮ್ಯ ಅಂದ್ರೆ ಎಲ್ಲ ಭೂತಗಳಲ್ಲಿ, ಪ್ರಾಣಿಗಳಲ್ಲಿ ಸಮತ್ವವನ್ನ ನೋಡೋದು. ಎಲ್ರೂ ಒಂದೇ ಅಂತ ಅರ್ಥ ಅಲ್ಲ, ಎಲ್ಲರಲ್ಲೂ ಒಬ್ಬನೇ ದೇವರಿದ್ದಾನೆ ಅಂತ ಅನುಸಂಧಾನ ಮಾಡುವುದು. ಅದನ್ನ ಕೃಷ್ಣ ಗೀತಾದಲ್ಲಿ ಹೇಳಿದ್ದಾನೆ. ಆ ಸಮಂ
ಆ ಸರ್ವಭೂತೇಷು ಸಮಂ ಅನ್ಬೇಕಾದ್ರೆ ಆಚಾರ್ಯರು ಈ ವ್ಯಾಖ್ಯಾನವನ್ನು ಮಾಡ್ತಾರೆ. ಶುನಿ ಚೈವ ಸ್ವಪಾಕೆ ಚ ಪಂಡಿತಾ ಸಮದರ್ಶಿನಃ ಅಂತ ಗೀತಾ. ಶುನಿ, ನಾಯಿ, ಪಂಡಿತರು ಇವ್ರನ್ನೆಲ್ಲ ಸಮನಾಗಿ ನೋಡ್ತಾನೆ. ಏನಪ್ಪಾ ಇದು, ನಾಯಿ ಮತ್ತು ಪಂಡಿತರನ್ನು ಸಮವಾಗಿ ನೋಡ್ತಾನೆ ಅಂದ್ರೆ ಅರ್ಥ ಏನು? ಸಮವಾಗಿ ನೋಡ್ತಾನೆ ಅಂದ್ರೆ ಇಬ್ರು ಒಂದೇ ಕ್ಯಾಟಗರಿಲಿ ಕೂಡಿಸಿ ಇಬ್ರಿಗೂ ಪೂಜೆ ಆದರ ಮಾಡ್ತಾನೆ ಅಂತ ಅರ್ಥ ಅಲ್ಲ. ಎಲ್ಲರಲ್ಲೂ ಕೂಡ ಪರಮಾತ್ಮನ ರೂಪ ಸಮವಾಗಿರುತ್ತೆ ಅಂತ ಅರ್ಥ. ಅಂದ್ರೆ ನಾಯಿಯಲ್ಲಿ ಏನು ದೇವ್ರೇ ಇಲ್ಲ, ಅಥವಾ ಅಲ್ಲಿರೋ ದೇವ್ರು ಇದಾನೆ, ದೇವ್ರಿದಾನೆ, ಅಲ್ಲಿರೋ ದೇವ್ರು ಅಷ್ಟು ಪರಿಪೂರ್ಣ ಅಲ್ಲ. ಇನ್ನೆಲ್ಲೋ ಉಡುಪಿ ಕೃಷ್ಣನ ಮೂರ್ತಿಯಲ್ಲಿರೋದು ಬಹಳ ಆ ಆ, ಏನೋ ಗುಣಪೂರ್ಣ. ದೇವರು ಅಲ್ಲಿರೋನು ಗುಣಪೂರ್ಣ, ಇಲ್ಲಿರೋನು ಗುಣಪೂರ್ಣ ಅಲ್ಲ ಅಂತ. ಹೀಗೆ ಬೇರೆ ಬೇರೆ ಪ್ರಾಣಿಗಳಲ್ಲಿ ಏನು ಆ ಪರಮಾತ್ಮನ ಅಧಿಷ್ಠಾನ ಭೂತರಾಗಿರ್ತಾರೆ, ಆ ಪರಮಾತ್ಮನ ರೂಪ ಅವರು ಒಂದೊಂದರ ಅಧಿಷ್ಠಾನದಲ್ಲೂ ಇರುತ್ತೆ. ಆ ಅಧಿಷ್ಠಾನದಲ್ಲಿ ಇರುವ ರೂಪಗಳು ಬೇರೆ ಬೇರೆ ಅಂತ ಚಿಂತನೆ ಮಾಡುವ ಅವಕಾಶ ಉಂಟು. ಯಾಕೆ? ಆ ಅಧಿಷ್ಠಾನರು ಹಾಗಿರ್ತಾರೆ. ಈಗ ನಾವು ಲೋಕದಲ್ಲೇ ನೋಡಲ್ವಾ, ಯಾರೋ ಒಬ್ಬ ಪೆದ್ದ ಇರ್ತಾನೆ, ಇನ್ನೊಬ್ಬ ತುಂಬಾ ಬುದ್ಧಿವಂತ ಇರ್ತಾನೆ. ಆ ಪೆದ್ದರಿಗೆ ಲೋಕದಲ್ಲಿ ಏನು ಮನ್ನಣೆ ಇಲ್ಲ, ಅವನನ್ನು ಹಾಗೆ ತಾತ್ಸಾರ ಮಾಡ್ತಾರೆ. ಬುದ್ಧಿವಂತರಿಗೆ ಲೋಕದಲ್ಲಿ ಮನ್ನಣೆ ಇರುತ್ತೆ, ಅವ್ರನ್ನೆಲ್ಲರೂ ಆದರದಿಂದ ನೋಡ್ತಾರೆ. ಬರೀ ಬುದ್ಧಿವಂತರು ಅಂತಲ್ಲ, ಹೀಗೆ ಬೇರೆ ಬೇರೆ ತರಹ ಇರ್ತಾರೆ. ಆ ಇದು ಅವ್ರಿಗೆ ಯಾರು ಆ ಪೆದ್ದರು ಬುದ್ಧಿವಂತರು ಅಂತ ಯಾರು ಇರ್ತಾರೆ, ಅವ್ರಿಗೆ ಏನು ಮನ್ನಣೆ ಇರುತ್ತೆ. ನಾವ್ ಹೀಗೆ ಅನ್ಕೊಂಡ್ಬಿಡ್ಬಾರ್ದು. ಏನು, ಓ ಈ ಪೆದ್ದನಲ್ಲಿರುವ ದೇವರು ಅವನಿಗೆ ಕಮ್ಮಿ ಗುಣ ಇದೆ, ಈ ಬುದ್ಧಿವಂತನಲ್ಲಿರುವ ದೇವರಿಗೆ ಜಾಸ್ತಿ ಗುಣ ಇದೆ, ಹೀಗೆಲ್ಲ ತಿಳ್ಕೊಳ್ಬಾರ್ದು ಅಂತ ಅರ್ಥ. ಅದೇ ಸಮತ್ವ ಅಂದ್ರೆ. ಉಪಶಮೇನ ಅಂತ ಮೂರನೇದು. ಉಪಶಮ ಅಂದ್ರೆ ಶಮ ಅಂತ ಅಷ್ಟೇ ಅರ್ಥ. ಶಮ ಅಂತಂದ್ರೆ ಮನ್ನಿಷ್ಠತಾ ಬುದ್ಧಿ ಅಂತ ಆಚಾರ್ಯರು ಹೇಳ್ತಾರೆ. ಅಂದ್ರೆ ಪರಮಾತ್ಮನಲ್ಲೇ ಇಟ್ಟಿರುವ ಮನಸ್ಸು. ಅದನ್ನು ವಿಷ್ಣು ತೀರ್ಥರು ಬೇರೆ ಒಂದು ಶ್ಲೋಕ ಮಾಡಿದ್ದಾರೆ, ಒಂದು ಸ್ತೋತ್ರ. ಅದರಲ್ಲಿ ಅವರಂತಾರೆ, ನನಗೆ ಈ ಇಂದ್ರಿಯಗಳಿದೆಯಲ್ವಾ, ಒಂದೊಂದು ಇಂದ್ರಿಯನು ಬೇರೆ ಬೇರೆ ಕಡೆ ನನ್ನ ಕರ್ಕೊಂಡು ಹೋಗ್ತಾ ಇದೆ. ಕಣ್ಣು ಏನೋ ನೋಡ್ಬೇಕು ಅನ್ನತ್ತೆ, ಕಿವಿ ಇನ್ಯಾವುದನ್ನೋ ಕೇಳಬೇಕು ಅನ್ಸತ್ತೆ. ಹೀಗೆ ಒಂದೊಂದು ಇಂದ್ರಿಯ ಒಂದೊಂದು ಕಡೆ ಹೋಗ್ತಾ ಇದೆ. ಅದನ್ನೆಲ್ಲಾ ಎಳೆದು ನಿನ್ನ ಕಡೆ ತರಿಸೋದು ಬಹಳ ಕಷ್ಟ ಇದೆ ದೇವ್ರೆ. ಅದಕ್ಕೆ ನಾನೊಂದೊಂದು ಪ್ರಾರ್ಥನೆ, ನೀ ಏನ್ ಮಾಡು ಅಂದ್ರೆ, ನನ್ನ ಕಣ್ಣು ಎಲ್ಲಿಗೆ ಬೇಕಾದ್ರೂ ಹೋಗ್ಲಿ, ನಂದು ಕಿವಿ ಏನ್ ಬೇಕಾದ್ರೂ ಕೇಳಲಿ, ಅಲ್ಲೆಲ್ಲ ನೀ ಬಂದ್ಬಿಡು ಅಂತ ಅವ್ರ ಪ್ರಾರ್ಥನೆ. ಅಂದ್ರೆ ಅರ್ಥ ಏನು? ಅರ್ಥ ಏನಂದ್ರೆ, ನಾವು ಏನ್ ನೋಡ್ತಾ ಇದ್ರು ಕೂಡ ಆ ಆ, ಅದು ಅಲ್ಲಿ ಪರಮಾತ್ಮನ ಚಿಂತನೆ ಇರಬೇಕು ಅಂತ ಅರ್ಥ. ಆ, ಪರಮಾತ್ಮನ ಚಿಂತನೆ, ಪರಮಾತ್ಮನನ್ನ ನೋಡೋದು. ನಾವು ಏನೇ ನೋಡ್ತಾ ಇದ್ರು, ಏನೇ ಕೇಳ್ತಾ ಇದ್ರು, ಯಾವುದೇ ವಿಷಯ ಪದಾರ್ಥದ ಭೋಗ ಮಾಡ್ತಾ ಇದ್ರು ಕೂಡ ಅಲ್ಲೇ ಪರಮಾತ್ಮನ ಚಿಂತನೆ ಇರಬೇಕು ಅನ್ನೋ ಅರ್ಥದಲ್ಲಿ, ನನಗಂತೂ ನಿನ್ನ ಕಡೆ ಅದನ್ನೆಲ್ಲ ಎಳೆದು ತರಿಸ್ಲಿಕ್ಕಾಗಲ್ಲ, ನೀನೇ ಬಂದ್ಬಿಡು ಅಲ್ಲಿ ಅಂತ ಒಂದು ಸ್ತೋತ್ರ ಮಾಡಿದ್ದಾರೆ. ಹಾಗೆ ಶಮ ಅಂತಂದ್ರೆ ಪರಮಾತ್ಮನಲ್ಲೇ ಇಟ್ಟ ಬುದ್ಧಿ ಅಂತ ಅರ್ಥ. ಆಮೇಲೆ ದೇಹಗೇಹಾತ್ಮ ಬುದ್ಧೇಹೇ ಜಿಹಾಸಯ ಅಂತ ಇದೆ. ದೇಹಗೇಹಾತ್ಮ ಬುದ್ಧೇಹೇ ಜಿಹಾಸಯ ಅಂತಂದ್ರೆ, ದೇಹ ಅಂದ್ರೆ ದೇಹ, ನಮ್ ದೇಹ. ಗೇಹ ಅಂತಂದ್ರೆ ಮನೆ. ಅದರಲ್ಲಿ ಆತ್ಮಬುದ್ಧಿ ಅಂದ್ರೆ, ಈ ದೇಹ ಇದು ನನ್ನ ದೇಹ, ನಾನಿದಕ್ಕೆ ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಬೇಕು, ನಾನ್ ಚೆನ್ನಾಗಿ ಕಾಣ್ಬೇಕು, ನನಗೆಲ್ಲರೂ ಹೊಗಳ್ಬೇಕು, ನನಗೆ ಇದು ಈ ದೇಹ ತುಂಬಾ ಪ್ರಿಯ, ಇದಕ್ಕೆ ಏನೂ ಆಗ್ಬಾರ್ದು ಅಂತ. ಹೀಗೆ ಈ ದೇಹದಲ್ಲಿ ಅಥವಾ ಮನೆ, ನನ್ನ ಮನೆ ಅದು ಚೆನ್ನಾಗಿರ್ಬೇಕು, ಎಲ್ಲ ಮನೆಗಳಿಗಿಂತ ನನ್ನ ರೋಡಲ್ಲಿ ನಮ್ಮನೆ ಚೆನ್ನಾಗಿರ್ಬೇಕು, ಅಥವಾ ಇನ್ಯಾರ್ದೋ ಮನೆಗಿಂತ ನಮ್ಮನೆ ಚೆನ್ನಾಗಿರ್ಬೇಕು ಅಂತ ಏನು ನಾವು ನಮ್ಮ ದೇಹ ಮತ್ತು ಆ ಮನೆಯ ಮೇಲೆ ಮಮತಾ
ಇದೆ. ಆ ಮಮತಾವನ್ನ ಬಿಡಬೇಕು. ಜಿಹಾಸಯ ಅಂತಂದ್ರೆ ಬಿಡೋದು ಅಂತ ಅರ್ಥ. ಪಾತುಂ ಇಚ್ಛಾ ಜಿಹಾಸ. ಹ್ಮ್ ಅದನ್ನ ಬಿಡಬೇಕು. ಬರೀ ಬಿಡಬೇಕು ಅಂತ ಇಚ್ಛೆ ಅಲ್ಲ. ಪರಿತ್ಯಾಗ ಇಚ್ಛಾ ಅಂತ ಬರೆದಿಲ್ಲ ವಿಷ್ಣು ತೀರ್ಥರು, ಪರಿತ್ಯಾಗ ಅಂತಾನೆ ಬರೆದು ಬಿಟ್ಟಿದ್ದಾರೆ. ತಸ್ಯಾಹ ಪರಿತ್ಯಾಗೇನ, ಅದನ್ನ ಬಿಟ್ಟು ಬಿಡ್ಬೇಕು. ಬಿಡಬೇಕು ಅಂತ ಇಚ್ಛೆ ಬಂದ್ರೆ ಸಾಲದು, ಬಿಟ್ಟು ಬಿಡ್ಬೇಕು ಅಂತ. ಇದಿಷ್ಟು ಈ 180ನೇ ಶ್ಲೋಕದ ಅರ್ಥ. ಮತ್ಕರ್ಮಭಿಹಿ ಮತ್ಕಥಯ. ಮತ್ಕಥಯ ಬಿಟ್ಟೋಯ್ತಲ್ಲ. ಮತ್ಕಥಯ ಅಂದ್ರೆ ನನ್ನ ಕಥೆ, ಅಂದ್ರೆ ಶ್ರವಣ. ಪರಮಾತ್ಮನ ಅವನ ಆ ಆ, ಚರಿತ್ರೆಗಳು, ಭಾಗವತ ಮಹಾಭಾರತ ರಾಮಾಯಣದಲ್ಲಿ ಬರುವ, ಪುರಾಣಗಳಲ್ಲಿ ಬರುವ ಅವನ ಚರಿತ್ರೆಗಳ ಶ್ರವಣ. ನಿತ್ಯಂ, ನಿತ್ಯವೂ ಕೇಳ್ತಾ ಇರಬೇಕು. ನಿತ್ಯಂ ಮತ್ಕಥಯ, ಅದು ಶ್ರವಣಕ್ಕಷ್ಟು ಇಂಪಾರ್ಟೆನ್ಸು. ದಿನ ಆದ್ರೂ ಒಂದ್ ಸ್ವಲ್ಪನಾದ್ರೂ ಕೂಡ ಶ್ರವಣ ಮಾಡ್ತಾನೆ ಇರಬೇಕು. ಆಮೇಲೆ ಮತ್ಪಾದ ಸಂಗಾತ್ ಗುಣಕೀರ್ತನಾತ್ ನಿರ್ವೈರ ಸಾಮ್ಯೋಪಶಮೇನ, ಎಲ್ಲ ತೃತೀಯ ಇದೆ ನೋಡಿ. ದೇಹಗೇಹಾತ್ಮ ಬುದ್ಧೇಹ ಜಿಹಾಸಯ. ಇಷ್ಟರಿಂದ ಅದು ಹಿಂದಿನ ಶ್ಲೋಕಕ್ಕೆ ಹೋಗ್ಬೇಕು. ಹಿಂದಿನ ಶ್ಲೋಕಕ್ಕೆ ಏನ್ ಹೇಳಿದಾನೆ? ಇದನ್ನೆಲ್ಲ ಮಾಡಿ ಅಂತ ಹೇಳಿದಾನೆ. ಇದೇ ಭಾಗವತ ಧರ್ಮಾನುಷ್ಠಾನ, ಇದನ್ನ ಮಾಡಿ ಅಂತ. ಇದು ಮುಂದಿನ ಶ್ಲೋಕ ಕಂಟಿನ್ಯೂ ಆಗತ್ತೆ ಇದೇ ತರ. ಆಮೇಲೆ 181ನೇ ಶ್ಲೋಕ. ಅಧ್ಯಾತ್ಮಯೋಗೇನ ವಿವಿಕ್ತ ಸೇವಯ ಪ್ರಾಣೇಂದ್ರಿಯಾತ್ಮಾಭಿಜಯೇನ ಸಮ್ಯಕ್ ತತ್ಶ್ರದ್ಧಯಾ ಬ್ರಹ್ಮಚರ್ಯೇಣ ಶಶ್ವತ್ ಅಸಂಪ್ರಮಾದೇನ ಜಯೇನ ವಾಚಾಂ. ಇಲ್ಲೂ ಒಂದ್ ಸ್ವಲ್ಪ ಭಾಗವತ ಧರ್ಮಗಳನ್ನ ಹೇಳ್ತಾ ಇದ್ದಾನೆ. ನಾವು ತಲೆಲಿಟ್ಕೊಳ್ಬೇಕು, ಇದೆಲ್ಲ ಹೇಳ್ತಾ ಇರೋದೇನು, ನಾವು ಸುಮ್ಮನೆ ನಿಷ್ಕಾಮ ಕರ್ಮ ನಿಷ್ಕಾಮ ಕರ್ಮ ಅಂತ ಹೇಳ್ತೀವಲ್ವಾ. ನಿಷ್ಕಾಮ ಕರ್ಮ ಅಂತಂದ್ರೆ ಏನು ಅಂತಾನೆ ಹೇಳ್ತಾ ಇದ್ದಾನೆ. ಇದೆಲ್ಲ ಕರ್ಮಗಳು ಮಾಡಿದ್ರೆ ಇದೆಲ್ಲ ನಿಷ್ಕಾಮ ಕರ್ಮನೇ. ಭಾಗವತ ಧರ್ಮ ಅನುಷ್ಠಾನವೇ ನಿಷ್ಕಾಮ ಕರ್ಮ, ನಿವೃತ್ತ ಕರ್ಮ ಅಂತ ಹೆಸರು. ನಿಷ್ಕಾಮ ಕರ್ಮಕ್ಕೂ ನಿವೃತ್ತಿ ಕರ್ಮಕ್ಕೂ ಸ್ವಲ್ಪ ವ್ಯತ್ಯಾಸ ತಿಳ್ಕೊಳ್ಬೇಕು. ನಿಷ್ಕಾಮ ಅಂತಂದ್ರೆ ಯಾವ ಕಾಮನೆಗಳನ್ನ ಬಯಸದೇ ಇರುವುದು. ಈಗ ನಾನು ನಮಸ್ಕಾರ ಮಾಡ್ತೇನೆ ದೇವ್ರಿಗೆ, ನೀ ಪ್ರೀತನಾಗು. ಅಥವಾ ಏನೋ 10 ರೂಪಾಯಿ ದಾನ ಕೊಡ್ತೀನಿ, ಅದರಿಂದ ಏನು ಬಯಸದೇ ಇರೋದು ವಾಪಸ್ಸು, ಇದು ನಿಷ್ಕಾಮ ಕರ್ಮ. ಆದರೆ ನಿವೃತ್ತ ಕರ್ಮ ಅಂತಂದ್ರೆ ಇಷ್ಟೇ ವ್ಯತ್ಯಾಸ. ಆ ಕರ್ಮವನ್ನ ಮಾಡಿ ನಾವು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು, ಅವಾಗ ಅದು ನಿವೃತ್ತ ಕರ್ಮ ಅಂತ ಆಗತ್ತೆ. ನಾವು ಕರ್ಮವನ್ನ ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಲಿಲ್ಲ ಅಂತಂದ್ರೆ ಅದು ಕೇವಲ ನಿಷ್ಕಾಮ ಕರ್ಮ. ನಾವು ಸುಮಾರು ನೋಡ್ತೀವಿ ಜನರನ್ನ, ದೇವರು ದಿಂಡ್ರು ಅಂತ ಇಲ್ದೇ ಇರೋರು ಕೂಡ, ನಾಸ್ತಿಕರು ಎಷ್ಟೋ ಜನ. ಈಗ ಯಾರಿಗೋ ಒಂದು ಒಬ್ಬ ಬಡವ ಇರ್ತಾನೆ, ಅವನಿಗೆ ಏನೋ ಸಹಾಯ ಮಾಡ್ತಾರೆ. ಅದರಿಂದ ಅವ್ರಿಗೇನು ಬಯಸೋದಿಲ್ಲ. ಬಯಸೋರು ಬೇರೆ, ನಾ 1 ಲಕ್ಷ ರೂಪಾಯಿ ಕೊಡ್ತೀನಿ ನನ್ನ ಹೆಸರು ಹಾಕ್ರಿ ಅಲ್ಲಿ, ಅದು ಬೇರೆ, ಅವ್ರು ಬಿಟ್ಬಿಡೋಣ. ಆದ್ರೆ ಇನ್ನೂ ಜನ, ಎಷ್ಟೋ ಜನ ಕೆಲವರು ಅವರ ಅನಾಮಧೇಯರಾಗಿ ಅವ್ರ ಹೆಸರನ್ನು ಕೊಡದೆ ಅವರು ಯಾವುದೋ ಒಂದು ಓಲ್ಡ್ ಏಜ್ ಹೋಮ್ಗೋ ಅಥವಾ ಇನ್ನೇನೋ ಬಡವರಿಗೋ ಏನೋ ಮಾಡಿರ್ತಾರೆ. ಅದೆಲ್ಲ ಮತ್ತೆ ನಿಷ್ಕಾಮನೆ. ಅದರಿಂದ ಏನು ಅವರು ಪ್ರತಿಫಲ ಅಂತ ಏನು ಬಯಸೋದಿಲ್ಲ. ಆದರೂ ಅದನ್ನ ಪರಮಾತ್ಮ ನೀನು ಪ್ರೀತನಾಗುಪ್ಪ ಅಂತ ಸಮರ್ಪಣೆ ಮಾಡದೆ ಹೋದ್ರೆ ಅದು ನಿವೃತ್ತ ಕರ್ಮ ಅಂತ ಆಗೋದಿಲ್ಲ. ಇಷ್ಟು ವ್ಯತ್ಯಾಸ ತಿಳ್ಕೊಳ್ಬೇಕು. ಆಮೇಲೆ ಮುಂದಿನ ಶ್ಲೋಕದಲ್ಲಿ ಅಧ್ಯಾತ್ಮ ಯೋಗೇನ. ಅಧ್ಯಾತ್ಮ ಯೋಗ ಅನ್ನೋದಕ್ಕೆ 2 ಅರ್ಥ ಬರೀತಾರೆ. ಒಂದು, ಜೀವನಲ್ಲಿ ಇರುವ ಪರಮಾತ್ಮನ ರೂಪ ಏನಿದೆ ಅದರ ಧ್ಯಾನದಿಂದ ಅಂತ ಅರ್ಥ. ಅಧ್ಯಾತ್ಮ ಶಬ್ದಕ್ಕೆ ಏನರ್ಥ ಗೊತ್ತಾ? ಆತ್ಮನಿ ಇತ್ಯಧ್ಯಾತ್ಮಂ ಅಂತ ಅರ್ಥ. ಆತ್ಮನಿ ಅಂದ್ರೆ ಜೀವರಲ್ಲಿ ಇರುವ ರೂಪ. ಯೋಗ ಅಂದ್ರೆ ಉಪಾಯ, ಧ್ಯಾನ ಅಂತ ಅರ್ಥ ಇದೆ. ಜೀವರಲ್ಲಿ ಇರುವ ರೂಪವನ್ನ ಧ್ಯಾನ ಮಾಡುವುದು. ಅದು ಬಿಂಬರೂಪ ಆಗ್ಬೋದು ಅಥವಾ ಇನ್ಯಾವುದರ ರೂಪ ಆಗ್ಬೋದು. ಈಗ ಉಪನಿಷತ್ತಿನಲ್ಲಿ, ಆಮೇಲೆ ಈಗ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಪರಮಾತ್ಮನ ಒಂದು ರೂಪವನ್ನು ಹೇಳ್ತಾರೆ, ವಾಯುದೇವರ ಒಂದು ರೂಪವನ್ನು ಹೇಳ್ತಾರೆ. ಇಂದ್ರಿಯ ಜಯವನ್ನ ಸಂಪಾದಿಸಬೇಕು ಅಂದ್ರೆ ಅದೊಂದು ರೂಪ. ಇದು ವಾಯುದೇವರು ಒಂದು ಕರು ರೂಪದಲ್ಲಿ ಜೀವರಲ್ಲಿ ಒಳಗೆ ಇರ್ತಾನೆ. ದೇಹದಲ್ಲಿ ಅಲ್ಲಿ ಕರು ಅದು ಗೂಟಕ್ಕೆ ಕಟ್ಟಿರ್ತಾರೆ.
ಆ ಗೂಟನೇ ಪರಮಾತ್ಮ. ಆ ಕರುಗೂ ಮತ್ತು ಆ ಗೂಟಕ್ಕೂ ಒಂದು ದಾರ ಇರುತ್ತೆ, ಅದೇ ಲಕ್ಷ್ಮಿ ಅಂತ. ಹೀಗೆ ಒಂದು ಉಪಾಸನೆಯನ್ನು ಹೇಳಿದ್ದಾರೆ. ಆ ಉಪಾಸನೆಯನ್ನು ಮಾಡಿದರೆ ಆ ಅವರಿಗೆ ಇಂದ್ರಿಯ ಜಯ ಅನ್ನೋದು ಅವರು ಸಾಧಿಸಬಹುದು. ಇದೊಂದು ಉಪಾಸನೆ. ಇನ್ನೊಂದು ಇನ್ಯಾವುದೋ ಒಂದು ಆ ಜೀ ದೇಹದಲ್ಲಿರುವ ಪ್ರಾಣಾಪಾನ ವ್ಯಾನ ಉದಾನಗಳ ಅದರಲ್ಲಿರುವ ಪರಮಾತ್ಮನ ರೂಪಗಳ ಉಪಾಸನೆ. ತೈತ್ರಿಯೋಪನಿಷತ್ತಿನಲ್ಲಿ ಇನ್ನೇನೇನೋ ಉಪಾಸನೆ, ಇದೆಲ್ಲ ಜೀವಗತದ್ದೇ. ಅದರಿಂದ ಇಲ್ಲಿ ಜೀವಗತ ಪರಮಾತ್ಮ ರೂಪ ಅಂದ್ರೆ ಯಾವ್ದು ಬೇಕಾದ್ರೂ ಇಟ್ಕೊಳ್ಬಹುದು. ಜೀವರಲ್ಲಿ ದೇಹದಲ್ಲಿ ಅನೇಕ ರೂಪಗಳಿದೆ. ಇಲ್ಲಿ ಜೀವಗತ ಅಂತ ಹೇಳ್ತಾ ಇರೋದ್ರಿಂದ ಜೀವನ ಒಳಗಡೆ ಇರುವ ರೂಪ ಅಂದ್ರೆ ಅದು ಬಿಂಬರೂಪನೂ ತಗೊಳ್ಬಹುದು. ಬಿಂಬರೂಪಕ್ಕೂ ಮುಂದೆ ಇನ್ನೊಂದು ಪದಾನೂ ಇದೆ, ಅದನ್ನು ನೋಡೋಣ. ಅಥವಾ ಇನ್ನೊಂದು ಅರ್ಥ ಮಾಡಿದ್ದಾರೆ, ಅಧ್ಯಾತ್ಮ ಯೋಗ. ಯೋಗ ಅಂದ್ರೆ ಧ್ಯಾನ ಅಂತ ಒಂದರ್ಥ. ಅಧ್ಯಾತ್ಮ ಅಂತಂದ್ರೆ ಜೀವ. ಆ ಜೀವರಲ್ಲಿ ಇರುವ ಪರಮಾತ್ಮನ ಬಗ್ಗೆ ಇರುವ ಶಾಸ್ತ್ರಾಭ್ಯಾಸ ಅಂತ ಅರ್ಥ. ಯೋಗ ಯೋಗ ಅಂದ್ರೆ ಶಾಸ್ತ್ರಾಭ್ಯಾಸ ಅಂತ ಒಂದು ಅರ್ಥ ಇದೆ. ಅದರಿಂದ ಪರಮಾತ್ಮನ ಬಗ್ಗೆ ಅವನನ್ನ ತಿಳಿಸಿಕೊಡುವ ಶಾಸ್ತ್ರಗಳ ಅಧ್ಯಯನ ಅಂತ ಅರ್ಥ ಅಧ್ಯಾತ್ಮ ಯೋಗ ಏನಂದ್ರೆ. ಮಧ್ವಾಚಾರ್ಯರು ತಂತ್ರಸಾರ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಆ ತಂತ್ರಸಾರ ಗ್ರಂಥದಲ್ಲಿ ನಾಲ್ಕು ಅಧ್ಯಾಯ ಇದೆ. 4ನೇ ಅಧ್ಯಾಯದಲ್ಲಿ ಯಾವ ಯಾವ ಕರ್ಮದಿಂದ ಎಷ್ಟೆಷ್ಟು ಪುಣ್ಯ ಅಂತ ಹೇಳ್ತಾ ಹೋಗ್ತಾರೆ. ಶ್ರವಣದಿಂದ ಎಷ್ಟು ಪುಣ್ಯ, ಮನನ ಮಾಡಿದ್ರೆ ಎಷ್ಟು, ಧ್ಯಾನ ಮಾಡಿದ್ರೆ ಎಷ್ಟು, ಬೇರೆಯವರಿಗೆ ಪಾಠ ಹೇಳಿಕೊಟ್ರೆ ಎಷ್ಟು ಅಂತ ಹೀಗೆಲ್ಲ ಹೇಳ್ತಾ ಹೋಗ್ತಾರೆ. ಹೇಳ್ತಾ ಹೋಗಿ ಹೋಗಿ ಕೊನೆಗೆ ಹೇಳ್ತಾರೆ, ಪರಮಾತ್ಮನ ಅಲ್ಲಿ ಯಮ ನಿಯಮಗಳ ಬಗ್ಗೆ ಎಲ್ಲ ಹೇಳ್ತಾರೆ. ನಾವು ಏನು ಪತಂಜಲಿ ಅಷ್ಟಾಂಗ ಯೋಗ ಹೇಳಿದಾನಲ್ಲ, ಆ ಅಷ್ಟಾಂಗ ಯೋಗದ ತರ ಆಚಾರ್ಯರು ಕೂಡ ಇಲ್ಲಿ ಯಮ ನಿಯಮ, ಪ್ರತ್ಯಾಹಾರ, ಸಮಾಧಿ ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಹೇಳ್ಬಿಟ್ಟು ಪರಮಾತ್ಮನ ಅಪರೋಕ್ಷವನ್ನು ಹೇಗೆ ಮಾಡ್ಕೊಳ್ಬೇಕು, ಅದೇ ಮತ್ತೆ ಬಿಂಬಾಪರೋಕ್ಷ ಧ್ಯಾನ ಮಾಡ್ತಾ ಇರಬೇಕು ಅಂತ ಒಂದು ಮಾರ್ಗವನ್ನು ಹೇಳಿ, ಆಚಾರ್ಯ ಇನ್ನೊಂದು ಮಾರ್ಗ ಹೇಳ್ತಾರೆ. ಅಥವಾ ಸತತಂ ಶಾಸ್ತ್ರ ವಿಮರ್ಶೇನ ಭವಿಷ್ಯತಿ. ಪರಮಾತ್ಮ ನಮಗೆ ಹೇಗೆ ಸಿಗ್ತಾನೆ ಅಂದ್ರೆ ಇದೊಂದು ಧ್ಯಾನದ ಕ್ರಮ ಒಂದು, ಇನ್ನೊಂದು ಸಂತತವಾಗಿ ಶಾಸ್ತ್ರ ಅಭ್ಯಾಸ, ಶಾಸ್ತ್ರ ವಿಮರ್ಶ ಮಾಡ್ತಾ ಇರಬೇಕು, ಅವಾಗ್ಲೂ ಪರಮಾತ್ಮ ಕಾಣ್ತಾನೆ ಅಂತ ಒಂದು ಬೇರೆ ಇನ್ನೊಂದು ಮಾರ್ಗವನ್ನು, ಆಲ್ಟರ್ನೇಟಿವ್ ಮಾರ್ಗವನ್ನು ಆಚಾರ್ಯರು ಹೇಳ್ತಾರೆ. ಅದರಿಂದ ಶಾಸ್ತ್ರಾಭ್ಯಾಸಕ್ಕೆ ಅಷ್ಟು ಮಹತ್ವ. ಅಧ್ಯಾತ್ಮ ಶಾಸ್ತ್ರಾಭ್ಯಾಸೇನ ಅಂತ ಈ ಅಧ್ಯಾತ್ಮ ಯೋಗೇನ ಅನ್ನೋದಕ್ಕೆ ಎರಡು ಅರ್ಥ ಮಾಡಿದರು. ಅದು ಆಚಾರ್ಯರು ತತ್ವ ಇದರಲ್ಲಿ ತಂತ್ರಸಾರದಲ್ಲಿ ಹೇಳಿರೋದನ್ನೇ ವಿಷಯವನ್ನೇ ಇಲ್ಲಿ ಹೇಳಿದ್ದಾರೆ. ಆಮೇಲೆ ವಿವಿಕ್ತ ಸೇವಯ ಅಂತ ಇನ್ನೊಂದಿದೆ. ವಿವಿಕ್ತ ಅಂದ್ರೆ ಏಕಾಂತ ದೇಶ ಅಂತ. ಏಕಾಂತ ಪ್ರದೇಶದಲ್ಲಿ ವಾಸ ಮಾಡೋದನ್ನು ಕಲಿತ್ಕೊಳ್ಬೇಕು. ನಮ್ಗೆ ಹೇಗಾಗ್ಬಿಟ್ಟಿದೆ ಅಂದ್ರೆ ಇಷ್ಟು ಜನರ ಮಧ್ಯದಲ್ಲಿ ಇದ್ದು ಇದ್ದು ಒಂದಿನ ಯಾರ್ಯಾರೋ ಸಿಗ್ಲಿಲ್ಲ ಅಂತಂದ್ರೆ ಚಡಪಡಿಸ್ತಾ ಇರ್ತೀವಿ. ಬೇರೆ ಏನು ಬೇಡ, ಮೊಬೈಲ್ ಒಂದಿನ ಬಿಟ್ಟಿರ್ಲಿಕ್ಕಾಗತ್ತಾ? ಅದು ಅದು ಯಾರೋ ಮೆಸೇಜ್ ಕಳಿಸ್ಬಿಟ್ಟಿರ್ತಾರೆ, ವಾಟ್ಸಪ್ ನೋಡ್ಬೇಕು ಅಥವಾ ಇನ್ನೇನೋ ನ್ಯೂಸ್ ನೋಡ್ಬೇಕು, ಫೇಸ್ಬುಕ್ ಏನೋ ಒಂದು. ಒಟ್ಟು ಒಂದಿನ ಅಲ್ಲ, 1 ಅವರ್ 2 ಅವರ್ಸ್ ಮೊಬೈಲ್ ಬಿಟ್ಟಿರ್ಲಿಕ್ಕಾಗಲ್ಲ ಕೆಲವರಿಗೆ. ಇದು ಜನರನ್ನೇ ಹೇಳ್ತಾ ಇದ್ದಾರೆ. ಜನರನ್ನ ಬಿಟ್ಟಿರೋದನ್ನ, ಜನರ ಸಂದಣಿ ಅದನ್ನ ಬಿಟ್ಟು ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಒಂದು ಆ ಇದನ್ನ ಕಲೆಯನ್ನು ಕಲಿತ್ಕೊಳ್ಬೇಕು. ಅದು ಭಾರಿ ಕಷ್ಟ ಇದೆ ಈಗಿನ ಜನರಿಗೆ, ಅದು ಮಾಡಬೇಕು. ಅವಾಗ ಪರಮಾತ್ಮನ ಬಗ್ಗೆ ಒಂದು ಫೋಕಸ್ಡ್ ಮನಸ್ಸು ಉಂಟಾಗತ್ತೆ. ಅದರಿಂದ ಮತ್ತೆ ಧ್ಯಾನ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ. ಇದು ಒಂದರ್ಥ. ಇನ್ನೊಂದರ್ಥ ಮಾಡಿದರೆ ಜ್ಞಾನಿಗಳ ಸೇವೆ. ವಿವಿಕ್ತ ಅಂತಿದೆಯಲ್ಲ ಶಬ್ದ, ಈ ವಿವೇಕ ಅಂತ ನೀವು ಕೇಳಿದ್ದೀರಾ. ವಿವೇಕ ಅಂತಂದ್ರೆ ಏನು? ಬುದ್ಧಿವಂತ ಅಂತ ಅರ್ಥ. ವಸ್ತುತಃ ವಿವೇಕ ಅಂದ್ರೆ ಸಂಸ್ಕೃತದಲ್ಲಿ ಭೇದ ಜ್ಞಾನ ಅಂತ ಅರ್ಥ. ಭೇದ ಜ್ಞಾನ ಉಳ್ಳವನಿಗೆ ಅವನು ವಿವೇಕಿಯಾಗಿದ್ದಾನೆ ಅಂತ ಹೇಳ್ತೀವಿ ನಾವು. ಭೇದ ಜ್ಞಾನ ಅಂದ್ರೆ ಏನು? ಸುಮ್ಮನೆ ನಾನು ಪರಮಾತ್ಮ ಬೇರೆ ಅಂತ ಆ ಭೇದ ಜ್ಞಾನ ಅಷ್ಟೇ ಅಲ್ಲ. ಭೇದ ಜ್ಞಾನ ಅದಂತೂ ಬೇಕೇ ಬೇಕು. ಅದಷ್ಟೇ ಅಲ್ಲ, ಯಾವುದು ತಪ್ಪು ಯಾವುದು ಸರಿ ಎನ್ನುವ ಜ್ಞಾನ, ಅದನ್ನೇನಂತ ಕರೀತಾರೆ? ಭೇದ ಜ್ಞಾನ. ಯಾಕೆಂದ್ರೆ ಇದು ತಪ್ಪು. ಈಗ
ಸಾ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಏಳಬೇಕು. ಇದು ಪುಣ್ಯಕರ್ಮ. ಏಳದೆ ಪಾಪ, ಅದು ಮಾಡಬಾರ್ದು. ಯಾವುದು ತಪ್ಪು ಯಾವುದು ಸರಿ ಅನ್ನುವ ಜ್ಞಾನ ಇದೆಯಲ್ವಾ, ಅದನ್ನೇನಂತ ಕರೀತಾರೆ? ಅದೇನೇ ವಿವೇಕ ಅಂತ ಕರೀತಾರೆ. ವಿವಿಕ್ತ ಅಂದ್ರೆ ಅಂತಹ ಜ್ಞಾನ ಉಳ್ಳವರು, ವಿವೇಕ ಯುಕ್ತರಾದವರು ವಿವಿಕ್ತ ಅಂದ್ರೆ ಜ್ಞಾನಿಗಳು, ಅವರ ಸೇವೆ ಅಂತ ಅರ್ಥ. ಸೊ ವಿವಿಕ್ತ ಸೇವೆಯ ಅಂದ್ರೆ ಎರಡರ್ಥ. ಒಂದು ಆ ಏಕಾಂತ ಪ್ರದೇಶ ವಾಸ, ಇನ್ನೊಂದು ಜ್ಞಾನಿಗಳ ಸೇವೆ ಅಂತ, ಹೀಗೆ ಎರಡು ಅರ್ಥ ಮಾಡಿದ್ದಾರೆ. ಆಮೇಲೆ ಪ್ರಾಣೇಂದ್ರಿಯಾತ್ಮ ಅಭಿಜಯೇನ, ಇಲ್ಲಿ ನಾಲ್ಕು ಪದ ಇದೆ. ಪ್ರಾಣ, ಇಂದ್ರಿಯ, ಆತ್ಮ, ಅಭಿಜಯ. ಪ್ರಾಣ ಅಂತಂದ್ರೆ ಉಸಿರಾಟ, ಇಂದ್ರಿಯ ಅಂದ್ರೆ ಇಂದ್ರಿಯಗಳು, ಆತ್ಮ ಅಂತಂದ್ರೆ ಮನಸ್ಸು. ಇವುಗಳ ಜಯ ಅಂದ್ರೆ ಪ್ರಾಣಾಯಾಮ ಮೊದಲಾದವುಗಳನ್ನು ಮಾಡಿ ಆ ಉಸಿರಾಟದ ನಿಯಂತ್ರಣ. ಯಾಕೆ ಅಂದ್ರೆ ಆಚಾರ್ಯರು ತಂತ್ರಸಾರದಲ್ಲಿ ಹೇಳ್ತಾರೆ, ಕುಂಭಕದಲ್ಲಿ ಅಂದ್ರೆ ಉಸಿರನ್ನ ತೆಗೆದುಕೊಂಡು ಆ ಉಸಿರನ್ನ ಬಿಗಿ ಹಿಡಿದು ಆ ಕುಂಭಕದಲ್ಲಿ ಧ್ಯಾನ ಮಾಡ್ಲಿಕ್ಕೆ ಬಹಳ ಅನುಕೂಲವಾದ ಅವಸ್ಥಾ ಅದು. ಉಸಿರಾಡ್ತಾ ಇದ್ರೆ ಅದು ಡಿಸ್ಟರ್ಬೆನ್ಸ್. ಅದು ಕುಂಭಕದಲ್ಲಿದ್ರೆ ಎಷ್ಟೊತ್ತು ಕುಂಭಕದಲ್ಲಿದ್ದು ಪರಮಾತ್ಮನನ್ನ ಧ್ಯಾನ ಮಾಡ್ತೀವಲ್ಲ, ಅಷ್ಟೊತ್ತು ಕಾನ್ಸಂಟ್ರೇಷನ್ ಬರುತ್ತೆ. ಅದಕ್ಕೆ ಆ ಅದ್ರ ಮೇಲೆ ಜಯ, ಆ ಬ್ರೀತಿಂಗ್ ಉಸಿರಾಟ ಇದೆಯಲ್ವಾ, ಅದ್ರ ಮೇಲೆ ಜಯವನ್ನು ಸಾಧಿಸ್ಬೇಕು. ಇಂದ್ರಿಯಗಳಂತೂ ಸರಿನೇ ಸರಿ, ಅದನ್ನ ಬಿಟ್ಟು ಬಿಟ್ರೆ ಇಂದ್ರಿಯಾಣಿ ಹಯಾನ್ಯಾಹುಹು ವಿಷಯಾನ್ಸ್ತೇಷು ಗೋಚರಾನ್ ಅಂತ ಗೀತಾದಲ್ಲಿ ಕೃಷ್ಣ ಹೇಳ್ತಾನೆ, ಕಾಟಕೋಪನಿಷತ್ತಿನಲ್ಲೂ ಇದೆ. ಇಂದ್ರಿಯಗಳನ್ನ ಬಿಟ್ಬಿಟ್ರೆ ಲಂಗು ಲಗಾಮಿಲ್ಲ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ, ಅದನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು. ಅದೆಲ್ಲ ಇದೆ ರೀ, ಇಂದ್ರಿಯಗಳು ಎಲ್ಲ ಇದೆ, ಏಕಾದಶಿ ಉಪವಾಸ ಎಲ್ಲ ಮಾಡ್ತೀನಿ, ಮನಸ್ಸು ಮಾತ್ರ ಎಲ್ಲೋ ಹೋಗ್ತಾ ಇದೆ, ಅದು ಪ್ರಯೋಜನ ಇಲ್ಲ. ಅದನ್ನ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಅದರಿಂದ ಉಸಿರಾಟ, ಪ್ರಾಣಗಳು, ಇಂದ್ರಿಯಗಳು ಹಾಗೂ ಮನಸ್ಸು, ಇವುಗಳ ಜಯ, ಇದರ ಮೇಲೆ ಜಯವನ್ನು ಸಾಧಿಸಬೇಕು. ಅಸಂಪ್ರಮಾದೇನ ಅನ್ನೋ ಶಬ್ದ ಇದೆ. ಪ್ರಮಾದ, ಪ್ರಮಾದ ಅಂದ್ರೇನು? ಪ್ರಮಾದ ಅಂದ್ರೆ ಕರ್ತವ್ಯತಾಂಶಸ್ಯ ವಿಸ್ಮೃತಿ. ನಾವು ಏನು ಮಾಡಬೇಕೋ ಆ ಮಾಡಲೇಬೇಕೋ, ಹಾಗೆ ಹೇಳೋಣ, ಯಾವುದನ್ನ ಮಾಡಲೇಬೇಕೋ ಶಾಸ್ತ್ರದ ಪ್ರಕಾರ ಅದರ ಬಗ್ಗೆ ವಿಸ್ಮೃತಿ. ಅಂದ್ರೆ ವಿಸ್ಮೃತಿ ಅಂದ್ರೇನು? ಅದು ಗೊತ್ತೇ ಇಲ್ಲ ಅಂತಂದ್ರೆ ಬೇರೆನೇ ವಿಚಾರ, ಅದು ಇನ್ನೂ ದೊಡ್ಡ ತಪ್ಪು. ನಮಗೆ ಇದು ಗೊತ್ತೇ ಇರ್ಲಿಲ್ಲ ಈ ವಿಷಯ ಇಷ್ಟ ದಿನ ಅಂತಂದ್ರೆ ಅದಕ್ಕಿನ್ನೂ ಹೆಚ್ಚು ಪಾಪ ಕರ್ಮ. ಇಲ್ಲ ಗೊತ್ತಿತ್ತು ಮರ್ತೋಗ್ಬಿಡ್ತು ಅಂತಿದೆಯಲ್ವಾ, ಅದು ಅದನ್ನ ಏನಂತ ಕರೀತಾರೆ? ಪ್ರಮಾದ ಅಂತ ಕರೀತಾರೆ. ಅದು ಮಾಡದೇ ಇರೋದು ಅಸಂಪ್ರಮಾದೇನ ಅಂತಂದ್ರೆ, ಯಾವುದು ಮಾಡಲೇಬೇಕೋ ಅದನ್ನ ಆ ಅದರ ಬಗ್ಗೆ ವಿಸ್ಮೃತಿ ಇಲ್ಲೇ ಇರೋದು, ಅದನ್ನ ಅಸಂಪ್ರಮಾದ ಅಂತ ಕರೀತಾರೆ. ಎಷ್ಟೋ ಸಲ ಹೀಗಾಗತ್ತೆ ನಮ್ಗೆ. ಆ ಹ್ಮ್ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಆ ಅದ್ರ ಬಗ್ಗೆ ಭಾರಿ ಶ್ರದ್ಧೆ, ಆ ದೇವ್ರ ಪೂಜೆ ಅಂತ ಇಟ್ಕೊಳ್ಳೋಣ, ಅಥವಾ ಇನ್ಯಾವುದೋ ಒಂದು. ಆದ್ರೆ ಇನ್ನೊಂದು ಅದಕ್ಕಿಂತ ಹೆಚ್ಚು ಆ ಪುಣ್ಯ ಕೊಡುವಂತಹ ಒಂದು ಕೆಲಸ ಇರುತ್ತೆ. ಈಗ ಸುಮ್ಮನೆ ಉದಾಹರಣೆಗೆ ಸಂಧ್ಯಾ ವಂದನೆ ಮಾಡಬೇಕು ಅಂತ ಇಟ್ಕೊಳ್ಳೋಣ. ಆ ಸಂಧ್ಯಾ ವಂದನೆ ಮಾಡಬೇಕು, ಅದು ಸರಿಯಾದ ಸಮಯದಲ್ಲೇ ಮಾಡಬೇಕು. ಆದ್ರೆ ಅದಕ್ಕಿಂತ ಹೆಚ್ಚು ಎಲ್ಲೋ ಒಂದು ಕಡೆ ಪ್ರವಚನ ಇರುತ್ತೆ, ಅದೇ ಟೈಮಲ್ಲಿ ಪಾಠ ಇರುತ್ತೆ. ನಾವು ಸಂಧ್ಯಾ ವಂದನೆ ದೇವ್ರ ಪೂಜೆ ಮಾಡ್ತಾ ಇದೀವಿ, ನಾವು ಪಾಠಕ್ಕೆಲ್ಲ ಹೋಗ್ಲಿಕ್ಕಾಗಲ್ಲ. ಅದು ಕರ್ತವ್ಯಾಂಶದಲ್ಲಿ ವಿಸ್ಮೃತಿ. ಏನ್ ವಿಸ್ಮೃತಿ ಅದು? ಅದು ಪ್ರಿಯಾರಿಟಿ ಸೆಟ್ ಮಾಡದೇ ಇರುವಂತಹ ವಿಸ್ಮೃತಿ ಅದು. ಅಥವಾ ನಾವೇನೋ ಮಾಡ್ತಾ ಇರ್ತೀವಿ, ಸಂಧ್ಯಾ ವಂದನೆ ದೇವ್ರ ಪೂಜೆ ಏನೋ ಮಾಡ್ತಾ ಇರ್ತೀವಿ, ಯಾರೋ ದೊಡ್ಡವ್ರು ಬಂದ್ರು, ಅಥವಾ ದೊಡ್ಡವ್ರಿಗೆ ಏನೋ ಮನೆಯಲ್ಲೇ ಹಿರಿಯರಿಗೆ ಯಾರಿಗೋ ಏನೋ ಸಹಾಯ ಮಾಡ್ಬೇಕಾಗಿದೆ, ಅದನ್ನ ಮಾಡ್ದೇನೆ ನಾವೇ ಅನ್ಕೊಂಡ್ಬಿಡೋದು, ಓ ನಾನ್ ದೊಡ್ಡ ಇದು, ನಾನು ಭಕ್ತ, ದೇವ್ರ ಪೂಜೆ ಮಾಡ್ತಾ ಇದ್ದೀನಿ, ಬೇರೆದೆಲ್ಲ ಅದೆಲ್ಲ ನಗಣ್ಯ, ಅದಕ್ಕೇನು ಅಷ್ಟು ಇಂಪಾರ್ಟೆನ್ಸ್ ಇಲ್ಲ, ಅಥವಾ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತಾನೆ ಗೊತ್ತಿಲ್ಲ. ಆ ಗೊತ್ತಿಲ್ಲ ಅಂತಿದೆಯಲ್ಲ, ಅದೇ ವಿಸ್ಮೃತಿ ಅಂತಂದ್ರೆ. ಹೀಗಾಗದೆ ಇರೋದು ಅಂತ ಅರ್ಥ. ಅದರಿಂದ ದೇವ್ರು ನಾವ್ ಏನ್ ಕೇಳ್ಕೊಳ್ಬೇಕು? ಯಾವುದು ಇಂಪಾರ್ಟೆಂಟು ಕರ್ಮ ಮಾಡಬೇಕೋ ಅಥವಾ ಮಾಡೋದ್ರಿಂದ ನಿನ್ ಪ್ರೀತಿ ಆಗತ್ತೋ ಅದನ್ನ ಮಾಡ್ಸಪ್ಪ ಅಂತ ಕೇಳ್ಕೊಳ್ಬೇಕು. ಗೊತ್ತೇ ಇರಲ್ಲ ಕೆಲವು ವಿಷಯ ನಮಗೆ, ಅದು ಮಾಡಬೇಕು ಇದು ಮಾಡಬೇಕು, ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತಾನೆ ಗೊತ್ತಿರೋದಿಲ್ಲ. ಆಮೇಲೆ ವಾಚಾಂಜಯೇನ ಅಂತ ಇನ್ನೊಂದು. ವಾಚಾಂಜಯೇನ ಅನ್ನೋದಕ್ಕೆ ಅರ್ಥ ಬರೀತಾರೆ ಮೌನ ಧಾರಣೇನ. ಮೌನ ಧಾರಣ ಅಂತಂದ್ರೆ ಅದು ಅರ್ಥ ಆಗತ್ತೆ, ಯಶ್
ಎಷ್ಟನ್ನ ಮಾತಾಡಿದರೆ ಆಚಾರ್ಯರು ಹೇಳ್ತಾರೆ, ಗೀತಾ ತಾತ್ಪರ್ಯದಲ್ಲಿ ಅಂತ ಕಾಣುತ್ತೆ ಅಥವಾ ಅನುವ್ಯಾಖ್ಯಾನದಲ್ಲಿ, ಎಷ್ಟನ್ನ ಎಷ್ಟು ಮಾತಾಡದೆ ಹೋದರೆ ಜೀವನನೇ ನಡೆಯುವುದಿಲ್ವೋ ಅಷ್ಟು ಮಾತ್ರ ಮಾತಾಡ್ಬೇಕು. ಅದು ಬಿಟ್ಟು ಇನ್ನೇನು ಮಾತಾಡಬಾರ್ದು. ಅವಾಗ ಅವನು ಪೂರ್ತಿ ಮೌನಿ ಅಂತ ಕರೀತಾರೆ. ಆ ಮೌನ ಮಾಡಿದ್ದು ಪುಣ್ಯ ಬರುತ್ತೆ. ಎಷ್ಟು ಮಾತಾಡಬೇಕು ಅಷ್ಟು ಮಾತ್ರ ಮಾತಾಡಬೇಕು. ಈಗ ಕೆಲವರು, ಈಗ ಫಲಿಮಾರ ಸ್ವಾಮಿಗಳು, ಸತ್ಯಾತ್ಮ ತೀರ್ಥರು, ಇವರೆಲ್ಲ ಮೌನ ಮಾಡಿದ್ದಾರೆ, ಕಾಷ್ಟ ಮೌನ ವ್ರತವನ್ನು ಮಾಡಿದ್ದಾರೆ. ದೊಡ್ಡ ಆಮ್, ವಿದ್ಯಾಮಾನ್ಯ ತೀರ್ಥರು ಮಾಡಿದ್ದಾರೆ. ಕಾಷ್ಟ ಮೌನ ಮಾಡೋದು ಅಂದ್ರೆ ಪಾಠ ಹೇಳದೆ ಕೂತ್ಕೊಂಡ್ಬಿಟ್ರೆ ಅದೇನ್ ಮೌನ ಅದು? ಅದರಿಂದ ಅವರು ಪಾಠವನ್ನು ಹೇಳಿ ಅಥವಾ ದೇವ್ರ ಪೂಜೆಗೆ ಅಥವಾ ಇನ್ನೇನೋ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತಾಡಿ, ಬೇರೆ ಸಮಯದಲ್ಲೆಲ್ಲ ಲೌಕಿಕವಾದ ಮಾತನ್ನ ಪೂರ್ತಿ ನಿಲ್ಲಿಸ್ಬಿಟ್ಟಿರ್ತಾರೆ. ಅದು ಮೌನ. ಆಮೇಲೆ ಅಥವಾ ಇದಕ್ಕೆ ಇನ್ನೊಂದು ಅರ್ಥ ಬರೆದಿದ್ದಾರೆ. ಅಲ್ರಿ, ಇಲ್ಲಿ ವಾಚಾಂಜಯೇನ ಅಂತಿದೆ, ಅಂದ್ರೆ ವಾಗಿಂದ್ರಿಯ. ವಾಗಿಂದ್ರಿಯವನ್ನು ಇಲ್ಲೇ ಹೇಳಾಯ್ತಲ್ಲ, ಪ್ರಾಣೇಂದ್ರಿಯ ಆತ್ಮ ಅಭಿಜಯೇನ ಅನ್ನೋ ಕಡೆ ಇಂದ್ರಿಯವನ್ನು ತಗೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ಮತ್ತ್ಯಾಕಿಲ್ಲಿ ವಾಗಿಂದ್ರಿಯವನ್ನು ಮತ್ತೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅದಕ್ಕೆ ಒಂದು ಅರ್ಥ ಬರೀತಾರೆ. ಅದು ಇಲ್ಲಿ ವಾಗಿಂದ್ರಿಯದ ಜಯ ಅಂತಂದ್ರೆ ದುಶಾಸ್ತ್ರ ಅಭ್ಯಾಸ ನಿವೃತ್ತಿ. ದುಶಾಸ್ತ್ರದ ದುಶಾಸ್ತ್ರವನ್ನ ಓದೋದು, ಅಧ್ಯಯನ ಮಾಡೋದು, ಅದ್ರ ಬಗ್ಗೆ ಮಾತಾಡೋದು, ಇದನ್ನ ನಿಲ್ಲಿಸ್ರಿ. ಅಂದ್ರೆ ಎರಡು. ಈಗ ಅಲ್ಲಿ ವಾಗಿಂದ್ರಿಯ ಅಂತಂದ್ರೆ ವಾಕ್ಗೆ ಎರಡು ಕೆಲಸ ಇದೆಯಲ್ವಾ. ಒಂದು ಮಾತಾಡೋದು, ಇನ್ನೊಂದು ಆ ರಸನೇಂದ್ರಿಯ, ಸಿಕ್ಕಾಪಟ್ಟೆ ತಿನ್ನೋದು, ಬೇಕಾದದ್ದನ್ನ ಆ ನಮಗಿಷ್ಟ ಅನ್ಬಿಟ್ಟು ಕಂಡಲ್ಲಿ ದೇವರಿಗೆ ಅನಿವೇದಿತವಾದ ಪದಾರ್ಥಗಳನ್ನು ಸ್ವೀಕಾರ ಮಾಡೋದು, ಇದೆಲ್ಲವೂ ಮತ್ತೆ ಆ ಇದು ರಸನೇಂದ್ರಿಯದ ಕೆಲಸ. ಅದು ಮತ್ತೆ ನಾಲ್ಗೆಯಲ್ಲೇ ಇರೋದು. ಅದನ್ನ ಮೇಲೆ ಹೇಳಿದ್ದಾರೆ. ಇಲ್ಲಿ ಹೇಳ್ತಾ ಇರೋದು ಆ ವಾಗಿಂದ್ರಿಯ ಅಂದ್ರೆ ದುಶಾಸ್ತ್ರವನ್ನ. ಆ ದುಶಾಸ್ತ್ರ ಅಂದ್ರೆ ಇಲ್ಲಿ ಎಲ್ಲಾ ತರ ತಗೊಳ್ಬೇಕು. ಮತ್ತೆ ವಾಗಿಂದ್ರಿಯದಿಂದ ಏನೇನು ಕೆಲಸ ಆಗತ್ತೋ ಅವೆಲ್ಲ, ಆ ಇಮ್, ದೋ ಬೈಯೋದು ಬೇರೆಯವ್ರನ್ನ, ಅಥವಾ ಇನ್ನೇನೋ ಫಿಲಂ ಹಾಡುಗಳು, ಅಥವಾ ಇನ್ಯಾವುದೋ ಬೇಡದೇ ಇರೋ ಸಬ್ಜೆಕ್ಟ್ಸ್ಗಳನ್ನ, ಟಾಪಿಕ್ಸ್ಗಳನ್ನ ಆ ಇನ್ನೊಬ್ರಿಗೆ ಹೇಳೋದು, ಹಾಳು ಹರಟೆ, ಇದೆಲ್ಲವೂ ಅದ್ರಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅದೆಲ್ಲ ಬಿಡಬೇಕು ಅಂತ ಅರ್ಥ. ಆಮೇಲೆ ತತ್ಶ್ರದ್ಧೆಯ ಅಂದ್ರೆ ಅವನಲ್ಲಿ ಶ್ರದ್ಧಾ ಅಂದ್ರೆ ವಿಶ್ವಾಸ. ವಿಶ್ವಾಸ ಅಂದ್ರೆ ಇಷ್ಟೆಲ್ಲಾ ಭಾಗವತ ಧರ್ಮಾನುಷ್ಠಾನದಿಂದ ನನಗೆ ಒಳ್ಳೇದಾಗತ್ತೆ, ಅಥವಾ ಇದರಿಂದ ದೇವ್ರ ಪ್ರೀತನಾಗ್ತಾನೆ ಅನ್ನುವ ಒಂದು ಕನ್ವಿಕ್ಷನ್, ವಿಶ್ವಾಸ ಅದಿರ್ಬೇಕು. ಯಾವುದೇ ಇರಲಿ. ಇನ್ನು ಆಯುರ್ವೇದ ಶಾಸ್ತ್ರದಲ್ಲೂ ಹೇಳ್ತಾರೆ, ಔಷಧಿ ತಗೊಳ್ಬೇಕಾದ್ರೆ, ಸೇವನೆ ಮಾಡ್ಬೇಕಾದ್ರೆ ಇದರಿಂದ ನನಗೆ ಗುಣ ಆಗತ್ತೆ ಅನ್ನೋ ಶ್ರದ್ಧೆ ಇರ್ಬೇಕಂತೆ. ಅವಾಗ ಔಷಧಿ ಆಕ್ಟ್ ಆಗತ್ತಂತೆ. ಆದ್ರಿಂದ ಇಷ್ಟೆಲ್ಲ ಭಾಗವತ ಧರ್ಮಾನುಷ್ಠಾನ ಮಾಡಿ ಇದರಿಂದ ಏನಪ್ಪಾ ಏನೋ ಹೇಳ್ತಾರೆ ಮಾಡ್ಬೇಕು ಅಂತ ಆಗತ್ತೋ ಬಿಡತ್ತೋ, ಹಂಗೆ ಆತರ ಇರಬಾರ್ದು. ಇಲ್ಲ, ಇದು ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಇದು ವೇದದಲ್ಲಿದೆ, ಇದು ನನಗೆ ಒಳ್ಳೇದಾಗೇ ಆಗತ್ತೆ, ಇದರಿಂದ ಭಗವಂತ ಪ್ರೀತನಾಗೇ ಆಗ್ತಾನೆ ಎನ್ನುವ ಶ್ರದ್ಧೆ ಇದೆಯಲ್ವಾ, ಅದೂ ಒಂದು ಭಾಗವತ ಧರ್ಮ. ಇದು ಇದು ಬಹಳ ಸಿಂಪಲ್. ಯಾಕೆಂದ್ರೆ ನಾವೇನ್ ಮಾಡ್ಬೇಕಾಗಿಲ್ಲ, ನಾವ್ ಏನ್ ಮಾಡ್ತೀವೋ ಅದ್ರಲ್ಲಿ ಶ್ರದ್ಧೆ ಇಟ್ಬಿಡ್ಬೇಕಷ್ಟೇ. ಈಗ ಸತ್ಯ ಮಾತಾಡ್ಬೇಕು, ಅಥವಾ ಇನ್ನೇನೋ ಬೆಳಗ್ಗೆ ಏಳ್ಬೇಕು, ಧನುರ್ಮಾಸ ಪೂಜೆ ಮಾಡ್ಬೇಕು, ಏಕಾದಶಿ ಉಪವಾಸ ಮಾಡ್ಬೇಕು ಮಾಡಿ ಅಯ್ಯೋ ಹೇಳ್ತಾರಪ್ಪ ಏನೋ ಗೊತ್ತಿಲ್ಲ ಅನ್ನೋದಲ್ಲ. ಇದರಿಂದ ಹಾಗೆ ಆಗತ್ತೆ ಅಂತ ಒಂದು ವಿಶ್ವಾಸ ಇಟ್ಬಿಟ್ರೆ ಒಂದು ಭಾಗವತ ಧರ್ಮ ಆದಂಗೇನೆ ಅದು. ಆಯ್ತಾ? ಆಮೇಲೆ ನೆಕ್ಸ್ಟ್ 182ನೇ ಶ್ಲೋಕ. ಸರ್ವತ್ರ ಮದ್ಭಾವ ವಿಚಕ್ಷಣೇನ ಜ್ಞಾನೇನ ವಿಜ್ಞಾನ ವಿರಾಜಿತೇನ ಯೋಗೇನ ಧೃತ್ಯುದ್ಭವ ಸತ್ವಯುಕ್ತೋ ಲಿಂಗಂ ವ್ಯಪೋಹೇತ್ ಕುಶಲೋಹಮಾಖ್ಯಂ. ಇದು ಮತ್ತೆ ಆ ಋಷಭನಾಮಕ ಪರಮಾತ್ಮನೇ ಹೇಳ್ತಾ ಇರೋದು. ಇದರಲ್ಲಿ ಇನ್ನು ಸ್ವಲ್ಪ ಹೊತ್ತು ಹೇಳ್ತಾನೆ, ಇನ್ನು ಸ್ವಲ್ಪ ಗುಣಗಳು. ಸರ್ವತ್ರ ಮದ್ಭಾವ ವಿಚಕ್ಷಣೇನ. ಮದ್ಭಾವ ಅಂದ್ರೆ ನನ್ನ ರೂಪ, ನನ್ನ ರೂಪವನ್ನ ನೋಡೋದು. ವಿಚಕ್ಷಣ ಅಂದ್ರೆ ಆ ವಿಷಯೀಕುರುವತಾ ಜ್ಞಾನೇನ. ಅಂದ್ರೆ
ಪರಮಾತ್ಮನ ರೂಪವನ್ನೇ ಎಲ್ಲ ಕಡೆ ನೋಡೋದು ಅಂತ ಅರ್ಥ. ನಾ ಈ ಒಂದು 10 ನಿಮಿಷದಿಂದ ಹೇಳಿದ್ನಲ್ಲ, ಆ ವಿಷ್ಣು ತೀರ್ಥರ ಆ ಪ್ರಾರ್ಥನಾ ಹೇಗಿತ್ತು ಅಂದ್ರೆ, ಎಲ್ಲಿಗ್ ಬೇಕಾದ್ರೆ ಹೋಗ್ಲಪ್ಪ, ನನ್ನ ಕಣ್ಣು ನನ್ನ ಕಿವಿ ಆ ಅಲ್ಲೆಲ್ಲ ನೀ ಬಂದ್ಬಿಡು ಅಂತ ಏನು ಇದೆಯಲ್ವಾ, ಆ ತರಹ ಒಂದು ಅರ್ಥ ಬರುವಂತಹ ಶಬ್ದ ಇದು. ಸರ್ವತ್ರ ಮದ್ಭಾವ ವಿಚಕ್ಷಣೇನ, ಎಲ್ಲ ಕಡೆ ನನ್ನನ್ನೇ ವಿಷಯೀಕರಿಸುವಂತಹ ಜ್ಞಾನ ಅಂತ ಅರ್ಥ ಇದಕ್ಕೆ. ಯಾಕೆಂದ್ರೆ ಅವನದು ರೂಪ ಅಂತೂ ಎಲ್ಲ ಕಡೆ ಇದ್ದೇ ಇರುತ್ತೆ. ನಾವು ಏನೇ ಒಂದು ಪದಾರ್ಥ ಅಥವಾ ಯಾರ್ದೋ ಜನರ ಜೊತೆ ಮಾತಾಡ್ಬೇಕಾದ್ರೆ, ಆ ಮನೆಯಲ್ಲೇ ಆಯ್ತು, ಮಕ್ಕಳು, ತಂದೆ ತಾಯಿ ಇವ್ರ ಹತ್ರ ಎಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ತಂದೆ ತಾಯಿ ಮಕ್ಕಳು ಅನ್ನೋದ್ರದ್ದು ಒಂದು ಒಂದು ವಿಷಯ. ಆದ್ರೆ ಅವರಲ್ಲೂ ಪರಮಾತ್ಮ ಇದ್ದಾನೆ ಅಂತ ಅವಾಗ ಅವಾಗಾರು ಬರ್ತಿರ್ಬೇಕು. ಅದು ಸರ್ವತ್ರ ಮದ್ಭಾವ ವಿಚಕ್ಷಣ. ಅದು ಬರೀ ನನ್ನ ಮನೇಲಿ ಹೇಳಿದೆ ಅಷ್ಟೇ, ಅವರೇ 24 ಗಂಟೆ ಜಾಸ್ತಿ ಸಮಯ ಅವ್ರನ್ನ ನೋಡ್ತಾ ಇರ್ತೀವಿ, ಮಾತಾಡಿಸ್ತಾ ಇರ್ತೀವಿ. ಪದಾರ್ಥಗಳು, ಆಮೇಲೆ ಬೇರೆಯವರು, ನಾವು ಹೊರಗಡೆ ಕೆಲಸಕ್ಕೆ ಹೋದಾಗ ಅಥವಾ ಇನ್ನೇನೋ ಯಾರೋ ಸಿಕ್ಕಾಗ, ಎಲ್ಲ ಕಡೆ ಒಟ್ಟು ಪರಮಾತ್ಮನ ರೂಪವನ್ನ ಕಾಣುವಂತಹ ಒಂದು ಸ್ವಭಾವ ಬೆಳೆಸ್ಕೊಳ್ಬೇಕು. ಆಮೇಲೆ ವಿಜ್ಞಾನ ವಿರಾಜಿತೇನ, ಇಲ್ಲಿ ಜ್ಞಾನೇನ ವಿಜ್ಞಾನ ವಿರಾಜಿತೇನ ಅಂತಿದೆ. ಈ ಜ್ಞಾನೇನ ಅನ್ನೋದು ಅದಕ್ಕೆ ವಿಶೇಷಣ ಇದು. ಮದ್ಭಾವ ವಿಚಕ್ಷಣೇನ ಜ್ಞಾನೇನ, ನನ್ನನ್ನೇ ಎಲ್ಲ ಕಡೆ ನನ್ನನ್ನೇ ವಿಷೀಕರಿಸುವಂತಹ ಜ್ಞಾನದಿಂದ, ಅಲ್ಲಿ ಮುಗೀತು. ಆಮೇಲೆ ವಿಜ್ಞಾನ ವಿರಾಜಿತೇನ ಅಂತಿದೆ. ವಿಜ್ಞಾನ ವಿಜ್ಞಾನ ಅಂತಂದ್ರೆ ಬಿಂಬ ವಿಷಯಕ ಪರಮಾತ್ಮ ಅಂತ ಅರ್ಥ. ಅಂದ್ರೆ ಬಿಂಬರೂಪಿ ಪರಮಾತ್ಮ ಅಂತ ಅರ್ಥ. ಬಿಂಬರೂಪಿಯ ಪರಮಾತ್ಮನ ಜ್ಞಾನವನ್ನ ಮಾಡಿಕೊಂಡು, ಅಂದ್ರೆ ಏನು, ಒಟ್ಟು ಆ ಪರೋಕ್ಷ ಜ್ಞಾನ ಆದ್ಮೇಲೆ ಗುರುಗಳು ಬಂದು ನಮ್ಗೆ ಆ ಒಬ್ರು ಆ ಆ ಗುರುಗಳು ಅಪರೋಕ್ಷ ಜ್ಞಾನಿಗಳೇ ಆಗಿರ್ತಾರೆ. ನೋಡಪ್ಪ, ನಿನ್ ಬಿಂಬರೂಪ ಇದು, ಇದನ್ನ ನೀ ಧ್ಯಾನ ಮಾಡ್ಬೇಕು ಅಂತ ಆ ಪರೋಕ್ಷ ಜ್ಞಾನದ ಪರಿಪಾಕಾವಸ್ಥೆ ಅದೆಲ್ಲ ಮುಗಿದ ಮೇಲೆ ನಿಯತ ಗುರುಗಳು ಅಂತ ಬಂದು ಉಪದೇಶ ಮಾಡ್ತಾರಲ್ವಾ, ಅದೇ ಇದು ಶಬ್ದ ವಿಜ್ಞಾನ ವಿರಾಜಿತೇನ ಅಂತ. ಇದಕ್ಕೆ ಭಾಗವತದಲ್ಲಿ, ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ದೊಡ್ಡ ವ್ಯಾಖ್ಯಾನ ಮಾಡಿದ್ದಾರೆ ಈ ಶಬ್ದಕ್ಕೆ. ವಿಜ್ಞಾನ ವಿರಾಜಿತೇನ ಅನ್ನೋ ಶಬ್ದಕ್ಕೇನೆ ಮಧ್ವಾಚಾರ್ಯರು ತುಂಬಾ ಆ ಆ ಗುರುಗಳು ಅಂದ್ರೆ ಹೇಗಿರ್ತಾರೆ, ಆ ಗುರುಗಳು ನಿಯತ ಗುರುಗಳು ಅಂತ ಇರ್ತಾರಲ್ಲ, ಆ ನಿಯತ ಗುರುಗಳ ಬಗ್ಗೆ ಎಲ್ಲ ವಿಚಾರ ಹೇಳಿದ್ದಾರೆ ಆಚಾರ್ಯರು. ಅದೆಲ್ಲ ಬೇಡ ಇಲ್ಲಿ. ಆದ್ರೆ ವಿಜ್ಞಾನ ಶಬ್ದಕ್ಕಂತೂ ಅಪರೋಕ್ಷ ಜ್ಞಾನ ಅಂತ ಅರ್ಥ, ಅಯ್ಯೋ ಬಿಂಬರೂಪಿ ಪರಮಾತ್ಮ ಅಂತ ಅರ್ಥ. ಆಚಾರ್ಯರು ಇನ್ನೊಂದು ವಿಷಯ ಹೇಳ್ತಾರೆ ಭಾಗವತ ತಾತ್ಪರ್ಯದಲ್ಲಿ, ಏನಂದ್ರೆ ಇಲ್ಲಿ ಜ್ಞಾನ ಅಂತಿದೆಯಲ್ಲ, ಮದ್ಭಾವ ವಿಚಕ್ಷಣೇನ ಜ್ಞಾನೇನ ಅಂತ, ಇದಕ್ಕೆ ಪರಮಾತ್ಮ ಅವನು ಸರ್ವೋತ್ತಮ. ಪರಮಾತ್ಮ ಏನಿದ್ದಾನೆ ಅವನು ಸರ್ವೋತ್ತಮ. ಸರ್ವಸ್ಮಾದುತ್ತಮೋ ವಿಷ್ಣು ಇತಿ ಜ್ಞಾನಮುದಾಹೃತಂ ಅಂತ ಆಚಾರ್ಯರ ಭಾಗವತ ತಾತ್ಪರ್ಯ. ಅಂದ್ರೆ ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಇದೆಯಲ್ವಾ, ಅದನ್ ಜ್ಞಾನ ಅಂತ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಆಚಾರ್ಯರು. ಪರಮಾತ್ಮ, ನಾವೆಲ್ಲ ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತ ಹೇಳ್ತಿರ್ತೀವಲ್ಲ, ಆ ಹರಿಸರ್ವೋತ್ತಮತ್ವ ಜ್ಞಾನ ಅಂತಿದೆಯಲ್ವಾ, ಅದನ್ನ ಜ್ಞಾನ ಅನ್ನೋ ಶಬ್ದದಿಂದ ಕರೀತಾರೆ. ಮತ್ತೆ ವಿಜ್ಞಾನ ಅಂದ್ರೆ ಏನು? ವಿಜ್ಞಾನ ಅಂದ್ರೆ ಏನು ಅಂದ್ರೆ ಆಚಾರ್ಯ ಹೇಳ್ತಾರೆ, ಪ್ರತಿಜೀವಂ ಏನ ಮುಕ್ತಿ ತದ್ವಿಜ್ಞಾನಂ ವಿಧಾಮತಂ. ಯಾವ ಜೀವನಿಗೆ ಏನು ಮುಕ್ತಿ ಅಂತ ಆಗತ್ತಲ್ವಾ, ಆ ಜೀವನಿಗೆ ಆ ಜ್ಞಾನವೇ ವಿಜ್ಞಾನ ಅಂತ ಆಗ್ಬಿಡತ್ತೆ. ಏನ್ರಿ ಜ್ಞಾನವೇ ವಿಜ್ಞಾನ ಅಂತ ಆಗ್ಬಿಡುತ್ತೆ ಅಂದ್ರೆ ಏನರ್ಥ? ಅಂದ್ರೆ ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಬೇರೆ, ಈ ಮೋಕ್ಷ ಜನಕವಾದ ಜ್ಞಾನ ಬೇರೆ ಅಂತ ಅರ್ಥ ಅಲ್ಲ. ಏನರ್ಥ? ಆ ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಪೂರ್ವಕವಾಗಿ ನಾವೇನು ಪರಮಾತ್ಮನನ್ನ ತಿಳ್ಕೊಂಡಿರ್ತೀವಲ್ಲ, ಆ ಪರಮಾತ್ಮನಲ್ಲಿ ಈ ಜೀವ ತನಗೆ ಉಪಾಸನೆಗೆ ಯೋಗ್ಯವಾದ ಗುಣಗಳನ್ನ ಅವನು ನೋಡ್ತಾನೆ. ಈ ಉದಾಹರಣೆಗೆ ಆ, ಆ, ಚತುರ್ಗುಣೋಪಾಸನೆ ನಮ್ಮಲ್ಲಿದೆ ಅಲ್ವಾ, ಸತ್ ಚಿತ್ ಆನಂದ ಆತ್ಮ ಅಂತಿದೆ. ಈ ಸತ್ ಚಿತ್ ಆನಂದ ಆತ್ಮ ಎನ್ನುವ
ಗುಣಗಳು. ಸತ್ ಅಂದ್ರೆ ನಿರ್ದೋಷ, ಚಿತ್ ಅಂದ್ರೆ ಜ್ಞಾನ ಸ್ವರೂಪಿ, ಚತು ಚಿತ್ ಆನಂದ ಅಂದ್ರೆ ಆನಂದ ಸ್ವರೂಪಿ, ಆತ್ಮ ಅಂದ್ರೆ ನಿಯಾಮಕ. ಈ ಈ ಗುಣಗಳೆಲ್ಲ ಇದೆಯಲ್ವಾ, ಈ ಗುಣಗಳನ್ನ ಪರಮಾತ್ಮನಲ್ಲಿ, ಯಾವ ಪರಮಾತ್ಮನಲ್ಲಿ, ಅದೇ ಆ ಸರ್ವೋತ್ತಮತ್ವ, ಸರ್ವೋತ್ತಮ ಅವನು ಅಂತ ಏನ್ ಜ್ಞಾನ ಇರುತ್ತಲ್ವಾ, ಅದೇ ಸರ್ವೋತ್ತಮತ್ವವನ್ನ ಹೊಂದಿರುವ ಪರಮಾತ್ಮನಲ್ಲಿ ಈ ನಾಲ್ಕು ಗುಣಗಳನ್ನು ಎಕ್ಸ್ಟ್ರಾ ನೋಡಿದ್ರೆ ಅವನಿಗೆ ಅದನ್ನೇ ವಿಜ್ಞಾನ ಅಂತ ಕರೀತಾರೆ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಈ ಶ್ಲೋಕಕ್ಕೆ, ಆ ಜ್ಞಾನೇನ ವಿಜ್ಞಾನ ವಿರಾಜಿತೇನ ಅನ್ನುವುದು ಏನ್ ಬಂದಿದೆ ಆ ಶ್ಲೋಕಕ್ಕೆ, ಜ್ಞಾನ ಅಂದ್ರೇನು, ವಿಜ್ಞಾನ ಅಂದ್ರೇನು, ಅದರಿಂದ ಸಾಮಾನ್ಯ ಜ್ಞಾನ ಏನಪ್ಪಾ ಅಂದ್ರೆ ಆ ವಿಷ್ಣು ಸರ್ವೋತ್ತಮತ್ವನೇ ಸಾಮಾನ್ಯ ಜ್ಞಾನ, ಅದು ಬೇಕೇ ಬೇಕು. ಅದಕ್ಕೆ ನಾವೆಲ್ಲ ಕಡೆ ಹರಿ ಸರ್ವೋತ್ತಮ ಹರಿ ಸರ್ವೋತ್ತಮ ಅಂತ ಕರೆಯೋದು, ಯಾಕೆ ಸರ್ವೋತ್ತಮತ್ವ ಜ್ಞಾನ ಇದೆಯಲ್ವಾ, ಅದು ಬಹಳ ಇಂಪಾರ್ಟೆಂಟ್, ಅದು ಸಾಮಾನ್ಯ ಜ್ಞಾನ. ಆ ಸರ್ವೋತ್ತಮತ್ವ ಜ್ಞಾನ ಯಾವ ಪರಮಾತ್ಮನಲ್ಲಿದೆಯೋ ಆ ಪರಮಾತ್ಮನಲ್ಲೇ ಆ, ಇನ್ನೊಂದು ಹೆಚ್ಚು ಗುಣಗಳು, ನಾನ್ ನಾಲ್ಕು ಹೇಳಿದೆ. ಮೇಲ್ಮೇಲ್ ಹೋಗ್ತಾ ಚಕ್ರವರ್ತಿಗಳಿಗೆ, ಋಷಿಗಳಿಗೆ, ದೇವತೆಗಳಿಗೆ ಅವರೆಲ್ಲ ಸಿಕ್ಕಾಪಟ್ಟೆ 100, 200, 1000 ಗುಣಗಳನ್ನೆಲ್ಲ ಚಿಂತನೆ ಮಾಡ್ತಾರೆ. ಚಿಂತನೆ ಮಾಡ್ತಾರೆ ಅಂದ್ರೆ ಏನು, ಒಂದಾದ್ಮೇಲೆ ಒಂದು ಅಂತಲ್ಲ, ಏಕಕಾಲದಲ್ಲಿ ಚಿಂತನೆ ಮಾಡ್ತಾರೆ ಅವರು. ವಾಯುದೇವರಿಗೆ ಅನಂತ ಗುಣಗಳನ್ನು ಉಪಾಸನೆ ಮಾಡುವ ಶಕ್ತಿ ಇದೆ ವಾಯುದೇವರಿಗೆ. ಹೀಗೆ ಆ ಒಂದೇ ಜ್ಞಾನದಲ್ಲೇ, ಒಂದೇ ಪರಮಾತ್ಮನಲ್ಲೇ ಆ ಜ್ಞಾನವೇ ವಿಜ್ಞಾನವಾಗಿಬಿಡತ್ತೆ. ಅವರವರ ಯೋಗ್ಯತೆಗೆ ತಕ್ಕಂತೆ ಪರಮಾತ್ಮನಲ್ಲಿ ಗುಣಗಳನ್ನ ನೋಡೋದ್ರಿಂದ ಅಂತ ಇಷ್ಟನ್ನು ಹೇಳಿ, ಆಮೇಲೆ ಆಚಾರ್ಯರು ಹೇಳ್ತಾರೆ ಹೇಗಪ್ಪ ಈ ವಿಜ್ಞಾನ ಬರುತ್ತೆ ಅಂತ ಕೇಳಿದ್ರೆ, ಆ ಗುರುಗಳು ಬಂದು ಹೇಳ್ತಾರೆ ಉಪದೇಶ. ಆ ಗುರುಗಳು ಹೇಗಿರ್ಬೇಕು, ಅವ್ರ ಲಕ್ಷಣ ಏನು ಅಂತೆಲ್ಲ ಲಕ್ಷಣ ಎಲ್ಲ ಹೇಳಿ, ಆಮೇಲೆ 32 ಲಕ್ಷಣಗಳು ಅಂತ ನಾವು ಕೇಳ್ತಾ ಇರ್ತೇವಲ್ಲ, ಆ 32 ಲಕ್ಷಣಗಳನ್ನೆಲ್ಲ ತುಂಬಾ ವಿವರಣೆ ಕೊಟ್ಟು ಆಚಾರ್ಯರು ಈ ಸಣ್ಣ ಶಬ್ದ ಜ್ಞಾನೇನ ವಿಜ್ಞಾನ ವಿರಾಜಿತೇನೋ ಅನ್ನೋ ಶಬ್ದಕ್ಕೆ ಆ ವಿಸ್ತೃತವಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ನಮಗೆ ಇಲ್ಲಿ ಏನು ಅದು ಸದ್ಯಕ್ಕೆ ಅಪ್ರಸಕ್ತ. ಅಂದ್ರೆ ಇಷ್ಟು ತೀರ್ಥರಂತೂ ಬಿಂಬ ಅಂತ ಬರೆದಿದ್ದಾರೆ ವಿಜ್ಞಾನ ಶಬ್ದಕ್ಕೆ. ಏನು ವಿಜ್ಞಾನ ಅಂದ್ಕೊಂಡ್ರೆ ನಾವೇನ್ ಅನ್ಕೊಂಡ್ಬಿಡ್ತೀವಿ ವಿಶೇಷ ಜ್ಞಾನ ಅಂತ. ಆ ವಿಶೇಷ ಜ್ಞಾನನೇ, ಆದ್ರೆ ಎಲ್ಲಿ ತನಕ ಹೋಗ್ಬೇಕು ಅಂದ್ರೆ ಬಿಂಬರೂಪಿಯ ದರ್ಶನ ತನಕ ಹೋಗ್ಬೇಕು, ಅದನ್ನ ಇಟ್ಕೊಳ್ಬೇಕು ಅಂತ ಅರ್ಥ. ಯೋಗೇನ ಅಂದ್ರೆ ಧ್ಯಾನ, ಆ ಬಿಂಬರೂಪಿ ಪರಮಾತ್ಮನ ಧ್ಯಾನವನ್ನ ಮಾಡಬೇಕು. ಆಮೇಲೆ ಧೃತ್ಯುದ್ಭವ ಸತ್ವಯುಕ್ತ ಅಂತ ಒಂದು ಶಬ್ದ ಇದೆ. ಧೃತಿ, ಆಮೇಲೆ ಉದ್ಭೂತ, ಉದ್ಭವ, ಸತ್ವಯುಕ್ತ ಅಂತ ಇಷ್ಟು ಶಬ್ದಗಳಿದೆ ಅಲ್ಲಿ. ಧೃತಿ ಅಂತಂದ್ರೆ ಧೈರ್ಯ. ಯಾವುದರ ಧೈರ್ಯ, ಕಳ್ಳರು ಬಂದ್ರೆ ಧೈರ್ಯ, ಆ ಧೈರ್ಯ ಅಲ್ಲ ಇಲ್ಲಿ ಬೇಕಾಗಿರೋದು. ಇಂದ್ರಿಯಗಳ ಮೇಲೆ ಹತೋಟಿ ಅಂತ ಅರ್ಥ. ಅದು ಯಾವುದು, ಜಿಹ್ವಾ ಮತ್ತು ಉಪಸ್ಥ. ಜಿಹ್ವೇಂದ್ರಿಯ, ಅದೇ ನಾನು ಹೇಳಿದ್ನಲ್ಲ ಅವಾಗ ರಸನ, ರಸ, ಗೀತಾದಲ್ಲಿ ಕೃಷ್ಣ ಹೇಳ್ತಾನೆ, ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ. ರಸನೇಂದ್ರಿಯ ಎಲ್ಲಾ ಇಂದ್ರಿಯಗಳಲ್ಲೂ, ಅಂದ್ರೆ ಒಟ್ಟು 5 ಕರ್ಮೇಂದ್ರಿಯ, 5 ಇದಲ್ವಾ ಏನು ಜ್ಞಾನೇಂದ್ರಿಯ, ಆ 10 ಇಂದ್ರಿಯಗಳಲ್ಲಿ ಟಫೆಸ್ಟ್ ಇಂದ್ರಿಯ ಟು ಕಂಟ್ರೋಲ್ ಅಂದ್ರೆ ರಸನೇಂದ್ರಿಯ ಅಂತ ಕೃಷ್ಣ ಹೇಳ್ತಾನೆ. ಅದ್ರ ಮೇಲೆ ಪೂರ್ತಿ ಕಂಟ್ರೋಲು ಹತೋಟಿ ಯಾವಾಗ ಬರುತ್ತಪ್ಪ ಅಂದ್ರೆ ಅಪರೋಕ್ಷ ಜ್ಞಾನ ಆದ್ಮೇಲೆ ಬರುತ್ತೆ ಅನ್ಬಿಟ್ಟಿದ್ದಾನೆ ಕೃಷ್ಣ. ಸೊ ನಮಗಂತೂ ತೊಂದರೆನೇ ಇಲ್ಲ, ಅದರಿಂದ ನಾವ್ ಏನ್ ಬೇಕಾದ್ರೆ ತಿಂತಾ ಇರ್ತೀವಿ. ಯಾಕೆ ಅದು ಹೇಗಿದ್ರು ಕೃಷ್ಣನೇ ಹೇಳಿದಾನೆ ಅಪರೋಕ್ಷ ಜ್ಞಾನ ಆಗೋ ತನಕ ಅದ್ರ ಮೇಲೆ ಹತೋಟಿಗೆ ಬರಲ್ಲ, ನಾವ್ಯಾಕೆ ಸುಮ್ನೆ ಟ್ರೈ ಮಾಡ್ಬೇಕು ಅಂತ ನಾವೇನ್ ಮಾಡ್ತೀವಿ, ಹೊಡೆದ್ ಬಾರಿಸ್ತಾ ಇರ್ತೀವಿ, ಏನ್ ಬೇಕಾದ್ರೆ ತಿಂತಾ ಇರ್ತೀವಿ. ಹಾಗಲ್ಲ, ಒಟ್ಟು ಏನ್ ತಾತ್ಪರ್ಯ ಅಂದ್ರೆ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಅದು ಕಂಟ್ರೋಲಲ್ಲಿ ಇಲ್ಲ ಅಂದ್ರೆ ಅಪರೋಕ್ಷ ಜ್ಞಾನನೇ ಆಗಲ್ಲ ಅಂತ ಅನ್ಬಿಟ್ಟಿದ್ದಾನೆ ಮತ್ತೆ. ಅದರಿಂದ ಅದು ಕಂಟ್ರೋಲಲ್ಲಿ ಇರ್ಲೇಬೇಕು. ಆದ್ರೆ ಪೂರ್ತಿ ಕಂಟ್ರೋಲ್ಗೆ ಬರೋದು ಅಪರೋಕ್ಷ ಜ್ಞಾನ ಆದ್ಮೇಲೇನೆ ಅಂತ. ಅದರಿಂದ ಒಟ್ಟು ಧೃತಿ ಅಂತಂದ್ರೆ ಧೈರ್ಯ, ಅಂದ್ರೆ ಯಾವ್ದ್ರಲ್ಲಿ ಧೈರ್ಯ, ನಾನು ಇದನ್ನ ಮಾಡೇ ಮಾಡ್ತೀನಿ, ಒಂದ್ಸಲಿ ಫೇಲ್ ಆಯ್ತಾ ನಾನು ಇನ್ನೊಂದ್ಸಲಿ ಅದನ್ನ ಮತ್ತೆ ಹತೋಟಿಲಿ ಇಟ್ಕೊಳ್ತೀನಿ ಅನ್ನುವ ಒಂದು ಛಲ ಇರಬೇಕು ಅಂತ ಅರ್ಥ. ಆಮೇಲೆ ಅಷ್ಟೆಲ್ಲ ಮಾಡಿದ್ರೆ ಏನಾಗತ್ತೆ, ಅಹಮಾಖ್ಯಂ ಲಿಂಗಂ ವ್ಯಪೋಹಯೇತ್. ಹ್ಮ್ ಅಹಮಾಖ್ಯಂ, ಅಹಮಾಖ್ಯಂ ಅಂದ್ರೆ ನಾನು ಎನ್ನುವ ಈ ಲಿಂಗ ಶರೀರ ಹೊರಟೋಗ್ಬಿಡತ್ತೆ ಅಂತ ಅರ್ಥ. ನಾನು ಎನ್ನುವ ಲಿಂಗ ಶರೀರ ಅಂದ್ರೆ ಏನು, ನಾನು ಅಂದ್ರೆ ಜೀವ ಅಲ್ವಾ, ಹೌದು. ಆ ನಾನು ನನ್ನದು ಅನ್ನೋ ಮಮತಾ ಇದೆಯಲ್ವಾ, ಅದು ಲಿಂಗ ಶರೀರ ಇರೋ ತನಕ ಇರುತ್ತಂತೆ. ಅದಕ್ಕೆ ನಾನು ಎನ್ನುವುದು ಹೊರಟೋಗತ್ತೆ ಅಂತಂದ್ರೆ ಆ ಲಿಂಗ ಶರೀರ ಹೋಗೋ ತನಕ
ಆ ಆ, ಇರತ್ತೆ. ಇಷ್ಟೆಲ್ಲ ಮಾಡಿದ್ರೆ ಅದನ್ನ ಬಿಟ್ಬಿಡಬಹುದು ಅಂತ ಅರ್ಥ. ಆ ಲಿಂಗ ಶರೀರವನ್ನ ವ್ಯಪೋಹೇತ್ ಅಂದ್ರೆ ಹ್ಮ್ ಆ, ಬಿಟ್ಬಿಡಬಹುದು ಅಂತ ಅರ್ಥ. ಹ್ಮ್ ಆಮೇಲೆ ಇದು ಮೂರನೇ ಶ್ಲೋಕ. ಇದಾದ್ಮೇಲೆ 183ರಲ್ಲಿ ಆ ಮತ್ತೆ ಆ ಯಾರು ಆ ಋಷಭನಾಮಕ ಪರಮಾತ್ಮನೇ ಇಷ್ಟೆಲ್ಲ ಹೇಳ್ದ. 3 ಶ್ಲೋಕದಲ್ಲಿ ಇಷ್ಟೆಲ್ಲ ಹೇಳಾದ್ಮೇಲೆ ಹೇಳ್ತಾನೆ, ಪುತ್ರಾಂಶ್ಚ ಶಿಷ್ಯಾಂಶ್ಚ ಪಿತಾ ಗುರುರ್ವ ಮಲ್ಲೋಕ ಕಾಮೋ ಮದನುಗ್ರಹಾರ್ಥಃ ಇತ್ತಂ ವಿಮನ್ಯು ಅನುಶಿಷ್ಯ ಆ ಅನುಶಿಷ್ಯ ಅನುಶಿಷ್ಯ ತದಜ್ಞಾನ್ ನ ಯೋಜಯೇತ್ ಕರ್ಮಸು ಕರ್ಮ ಮೂಢಾನ್. ಕೊನೆಗೆ ಹೇಳ್ತಾ ಇದೇ ಕೊನೆಯದು, ಅಂದ್ರೆ ಅವನ ಉಪದೇಶದಲ್ಲಿ ಆ ನಿವೃತ್ತ ಕರ್ಮ ಮಾಡಬೇಕು, ಭಾಗವತ ಧರ್ಮಾನುಷ್ಠಾನ ಮಾಡಬೇಕು ಅನ್ನೋಕೆ ಇದೇ ಕೊನೆ ಶ್ಲೋಕ. ಇಲ್ಲೇನ್ ಹೇಳ್ತಾನೆ ಅಂದ್ರೆ, ಪಿತಾ ತಂದೆ, ಗುರು ಅವನೇನ್ ಮಾಡಬೇಕು, ಪುತ್ರಾನ್ ತಮ್ಮ ಮಕ್ಕಳನ್ನು ಅಥವಾ ತಮ್ಮ ಶಿಷ್ಯರನ್ನು, ಶಿಷ್ಯಾಂಶ್ಚ ನಯೋಜಯೇತ್ ಹಚ್ಚಬಾರದು. ಏನ್ ಹಚ್ಚಬಾರದು ಅಂತ ಕೇಳಿದ್ರೆ, ಕರ್ಮಸು ನ ಯೋಜಯೇತ್, ಕರ್ಮಗಳಲ್ಲಿ ಅವರನ್ನ ತೊಡಗಿಸಬಾರದು. ಓಹೋ, ಭಾರಿ ಆಯ್ತಂಗಾರೆ. ಆ ಮತ್ತೆ ಬೆಳಗ್ಗೆ ಏಳು, ನೀನು ಸಂಧ್ಯಾ ವಂದನೆ ಮಾಡು, ಅದೆಲ್ಲ ಮತ್ತೆ ಕರ್ಮಗಳೇ ತಾನೇ. ಕರ್ಮಗಳಲ್ಲಿ ಹಚ್ಚಬಾರದು ಅಂತಿದೆ. ಏನ್ ಅರ್ಥ ಮಾಡ್ಬೇಕು? ಕರ್ಮ ಮೂಢಾನ್, ಬರೀ ಕರ್ಮ ಅನುಷ್ಠಾನ, ಕರ್ಮಠರು ಅಂತಿರ್ತಾರಲ್ಲ, ಬರೀ ಕರ್ಮ ಮಾಡ್ತಾ ಇರ್ತಾರೆ. ಯಾಗ ಯಜ್ಞ ಅದ್ ಹಿಂದೆ ಬಂದಿದೆ. ಆ ಅವನು ಪ್ರಾಚೀನ ಬರಿಹಿ ರಾಜ ಆ ಒಂದಾದ್ಮೇಲೆ ಒಂದು ಯಾಗ ಮಾಡ್ತಾ ಇದ್ದ. ಆ ತರಹ ಮತ್ತೆ ಹೇಳ್ತಾ ಇದ್ದಾರೆ ಇಲ್ಲಿ. ಯಾರು ಋಷಭನಾಮಕ ಪರಮಾತ್ಮ ತನ್ನ ಶಿಷ್ಯರನ್ನ, ತಂದೆಯಾದವನು ತನ್ನ ಮಕ್ಕಳನ್ನು ಕುರಿತು, ಗುರುವಾದವನು ತನ್ನ ಶಿಷ್ಯರನ್ನು ಕುರಿತು ಕರ್ಮಗಳಲ್ಲಿ ಅವರನ್ನ ಯೋಜಿಸಬಾರದು ಅಂದ್ರೆ ಏನ್ ಅರ್ಥ ಮಾಡ್ಬೇಕು? ಆಚಾರ್ಯರ ತಾತ್ಪರ್ಯ ಇಲ್ಲದೆ ಹೋದ್ರೆ ಅಥವಾ ಟೀಕಾ ಟಿಪ್ಪಣಿಗಳ ವ್ಯಾಖ್ಯಾನ ಇಲ್ಲದೆ ಹೋದ್ರೆ ಎಷ್ಟು ಕಷ್ಟ ಇದಕ್ಕೆ ಅರ್ಥ ಮಾಡೋದು. ಅದಕ್ಕೆ ವಿಷ್ಣು ತೀರ್ಥರು ಬರೀತಾರೆ, ಹಾಗರ್ಥ ಅಲ್ಲ ಇದಕ್ಕೆ. ಕರ್ಮಸು ಕರ್ಮ ಮೂಢ ಅಂದ್ರೆ ಕೇವಲ ಪ್ರವೃತ್ತ ಕರ್ಮದಲ್ಲಿ. ಪ್ರವೃತ್ತ ಕರ್ಮ ಅಂದ್ರೆ ಏನು? ಮೊದಲು ಬಂತಲ್ಲ, ಹಿಂದಿನ ಪ್ರಕರಣದಲ್ಲೂ ಬಂತಲ್ಲ, ಪ್ರವೃತ್ತ ಕರ್ಮ ತ್ಯಾಗ. ಆ ಹ್ಮ್ ಪರಮಾತ್ಮ ಅತಿರಿಕ್ತವಾದ ಬೇರೆ ಲೋಕಗಳನ್ನ ಬಯಸೋದು, ಐಹಿಕವಾದ ಸುಖಗಳನ್ನ ಬಯಸೋದು, ಅದು ಪ್ರವೃತ್ತ ಕರ್ಮ. ಆ ನಾನು ನಮಸ್ಕಾರ ಮಾಡ್ತೀನಪ್ಪ, ನಿಂಗೆ ಒಂದು ಪಂಚಾಮೃತ ಸೇವೆ ಮಾಡಿಸ್ತೀನಿ, ನನಗಿದ್ ಮಾಡಿಕೊಟ್ಟು ಬಿಡು, ಅದು ಪ್ರವೃತ್ತ ಕರ್ಮ. ಅದರಲ್ಲಿ ಅವರನ್ನ ಹಚ್ಚಬಾರದು. ಅಂದ್ರೆ ನಾವು ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಶಿಷ್ಯರಿಗೆ ಹೇಳ್ತೀವಿ, ನಿನಗೆ ಆ ಇದು ಇದಾಗಿದೆ, ಮತ್ತೆ ನಾವು ಮಾಡ್ತೀವಲ್ಲ, ನಿಂಗೆ ಕಷ್ಟ ಬಂದ್ರೆ ಹೋಗಪ್ಪ, ಸ್ವಲ್ಪ ದೇವ್ರದ್ದು ಇದು ಮಾಡು, ದಿನ ರಾಯರಿಗೆ 2 ದೀಪ ಹಚ್ಚು, ನಮಸ್ಕಾರ ಮಾಡು, ದೇವಸ್ಥಾನಕ್ಕೆ ಹೋಗು, ನಿಂಗೆ ಕಷ್ಟ ಎಲ್ಲ ಪರಿಹಾರ ಆಗತ್ತೆ ಅಂತ ಮತ್ತೆ ನಾವು ಮಾಡಿಸ್ತೀವಲ್ಲ. ಅಂತಂದ್ರೆ ಅದು ಎಲ್ಲಿಗೆ ಪರಿವಸಾನ ಆಗ್ಬೇಕು ಅಲ್ಲಿಗೆ ಪರಿವಸಾನ ಆಗ್ಬಿಡ್ಬಾರ್ದು. ನಿನಗೆ ಈಗ ಏನೋ ಕಷ್ಟ ಬಂದಿದೆ, ಆ ಕಷ್ಟ ಇರೋದ್ರಿಂದ ನಿನಗೆ ಏನೋ ದೇವ್ರ ಧ್ಯಾನ ಸರಿಯಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಏನೋ ಪೂಜೆ ಸರಿಯಾಗಿ ಮಾಡಕ್ ಆಗ್ತಾ ಇಲ್ಲ, ವಿಘ್ನ ಬಂದಿದೆ, ಅಥವಾ ಏನೋ ರೋಗ ಇದೆ, ರೋಗ ಬಂದಿರೋದ್ರಿಂದ ನನಗೆ ಧರ್ಮಾನುಷ್ಠಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಆದ್ದರಿಂದ ರೋಗ ಪರಿಹಾರ ಮಾಡಿಕೊಂಡು ನೀನು ಮುಂದೆ ಧರ್ಮಾನುಷ್ಠಾನ ಮಾಡು ಅನ್ನೋದ್ರಲ್ಲಿ ತಾತ್ಪರ್ಯ. ಯಾಕಂದ್ರೆ ಆಚಾರ್ಯರು ತಂತ್ರಸಾರದಲ್ಲಿ ಹೇಳ್ತಾರೆ, ನರಸಿಂಹ ಮಂತ್ರವನ್ನು ಜಪ ಮಾಡಿ ಧನ್ವಂತರಿ ಮಂತ್ರ ಜಪವನ್ನು ಹೇಳಿದ್ದಾರೆ. ಯಾಕೆ? ರೋಗ ಪರಿಹಾರ. ಅಲ್ಲ ಮತ್ತೆ ರೋಗ ಪರಿಹಾರ ಇದೆಲ್ಲ ಪ್ರವೃತ್ತ ಕರ್ಮ ಅಲ್ವಾ? ಆ ಪ್ರವೃತ್ತ ಕರ್ಮನೇ. ಯಾವಾಗ ಪ್ರವೃತ್ತ ಕರ್ಮ ಆಗತ್ತೆ? ಅದು ಅಲ್ಲೇ ಎಂಡ್ ಆಗ್ಬಿಟ್ರೆ ಪ್ರವೃತ್ತ ಕರ್ಮ. ಅಂದ್ರೆ ನಾನೀಗ ಧನ್ವಂತರಿ ಹೋಮ ಮಾಡಿಸ್ದೆ, ನನಗೇನೋ ರೋಗ ಪರಿಹಾರ ಆಯ್ತು, ಮತ್ತೆ ನಾನು ಆ ಈ ಕಡೆ ದೇವ್ರ ಕಡೆ ಏನು ಮನಸ್ಸು ಮಾಡದೇನೆ ಹಾಗೆ ಇದ್ ಬಿಟ್ರೆ ಅದು ಪ್ರವೃತ್ತ ಕರ್ಮ, ಪ್ಯೂರ್ ಪ್ರವೃತ್ತ ಕರ್ಮ. ಇಲ್ಲಪ್ಪ, ನಂದು ರೋಗ ಪರಿಹಾರ ಆಯ್ತು, ನಾನೀಗ ಮತ್ತೆ ದೇವ್ರ ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ, ಆಗ್ತಾ ಇರ್ಲಿಲ್ಲ ಇಷ್ಟು ದಿನ, ಅವಾಗ ಅದು ನಿವೃತ್ತ ಕರ್ಮ. ಹಾಗೆ ಅದರಿಂದ ಇಷ್ಟೆಲ್ಲ ಇರೋದ್ರಿಂದ ಮಲ್ಲೋಕ ಕಾಮಃ ಮದನುಗ್ರಹಾರ್ಥ 2 ವಿಶೇಷಣ ಕೊಟ್ಟಿದ್ದಾರೆ ಆ ಋಷಭನಾಮಕ ಪರಮಾತ್ಮ. ಯಾರು ನನ್ನ ಲೋಕವನ್ನ ಬಯಸ್ತಾನೋ ಅಂದ್ರೆ ಮೋಕ್ಷಕ್ಕೆ ಹೋಗ್ಬೇಕು ಅಂತ ಇಟ್ಕೊಂಡಿದ್ದಾನೆ. ಅಥವಾ ಇನ್ನೊಂದರ್ಥ ಬರೀತಾರೆ ವಿಷ್ಣು ತೀರ್ಥರು, ಜ್ಞಾನ, ನನ್ನ ಜ್ಞಾನವನ್ನು ಪಡಿಬೇಕು. ಮೋಕ್ಷ ತುಂಬಾ ದೂರ ಆಗೋಯ್ತಲ್ವಾ, ನಮಗೆ ಪರಮಾತ್ಮನ ಒಳ್ಳೆ ತತ್ವಜ್ಞಾನ ಬೇಕು ಅಂತಂದ್ರುವೆ ಅಂತ ಅರ್ಥ. ಯಾಕಂದ್ರೆ ತತ್ವಜ್ಞಾನ ಬರಬೇಕು ಅಂತಂದ್ರು ಮತ್ತೆ ಪ್ರವೃತ್ತ ಕರ್ಮದಿಂದ ಆಗೋದಿಲ್ಲ.
ಶ್ರವಣ ಮನನ ನಿಧಿಧ್ಯಾಸನ, ಇದರಿಂದ ನೀವು ಒಳ್ಳೆ ಜ್ಞಾನ ಬರಬೇಕು, ವೈರಾಗ್ಯ ಭಕ್ತಿ ಬರಬೇಕು ಅಂತ ನೋಡಿ ನಿವೃತ್ತ ಕರ್ಮನೇ ಮಾಡ್ಬೇಕು. ಅದಕ್ಕೆ ಲೋಕ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಅದು ಸಂಸ್ಕೃತದಲ್ಲಿ ಲೋಕ ದರ್ಶನೆ ಅಂತ ಧಾತು. ಲೋಕ ಶಬ್ದಕ್ಕೆ ಪ್ರಕಾಶ ಅನ್ನೋ ಅರ್ಥ ಇದೆ. ಜ್ಞಾನವು ಪ್ರಕಾಶ ಅಲ್ವಾ, ಆದ್ದರಿಂದ ಜ್ಞಾನ ಅಂತ ಅರ್ಥ ಮಾಡಬಹುದು. ಅದರಿಂದ ನನ್ನ ಸ್ಥಾನ, ನನ್ನ ಲೋಕ, ಆ, ಮತ್ತೆ ನನ್ನ ಜ್ಞಾನ ಪಡಿಬೇಕು ಅಂತಿದ್ರೆ ಮದನುಗ್ರಹಾರ್ಥ, ಇನ್ನೇನು ಬೇಡಪ್ಪ, ನನ್ನ ಅನುಗ್ರಹ ಆಗಬೇಕು. ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಅಂತಿಲ್ವಾ. ಪರಮಾತ್ಮ ನಮ್ಮ ಕರ್ಮವನ್ನ ನೋಡಿ ಅವನು ಪ್ರಸನ್ನನಾಗ್ಬಿಟ್ರೆ ಸಾಕು, ನಮ್ಗೆ ಇನ್ನೇನು ಬೇಡ. ಆ ಅದರಿಂದ ಎಲ್ಲ ಸಿಗುತ್ತೆ. ಅದರಿಂದ ನನ್ನ ಅನುಗ್ರಹವನ್ನೇ ಮದನುಗ್ರಹಾರ್ಥ ಅನ್ನೋ ಕಡೆ ಹೇಗೆ ವಿಗ್ರಹ ಅಂತಂದ್ರೆ ಮಮ ಅನುಗ್ರಹ ಅರ್ಥ ಪ್ರಯೋಜನ, ಅರ್ಥ ಶಬ್ದಕ್ಕೆ ಪ್ರಯೋಜನ ಅಂತ ಅರ್ಥ. ಅಂದ್ರೆ ಕೇವಲ ಪರಮಾತ್ಮನ ಅನುಗ್ರಹನೇ ನನ್ನ ಕರ್ಮಕ್ಕೆ ವಿಷಯ. ನಾ ಯಾಕೆ ಗೊತ್ತಾ ಇದನ್ನ ಮಾಡ್ತಾ ಇರೋದು, 10 ರೂಪಾಯಿ ದಾನ ಕೊಡ್ತಾ ಇರೋದು ಪರಮಾತ್ಮನ ಅನುಗ್ರಹ ಆಗ್ಲಿ ಅಂತ ಅಷ್ಟೇ. ಅದೇ ಒಂದು ಪರ್ಪಸ್ ಇರಬೇಕು. ಅದು ಮದನುಗ್ರಹಾರ್ಥ. ಹೀಗ್ ಮಾಡುವವನು ಅವನೇನ್ ಮಾಡಬೇಕು? ಅತದಜ್ಞಾನ್, ಅತಜ್ಞಾನ್, ಶಿಷ್ಯಾತ್ ಅತಜ್ಞಾನ್. ನಾನು ತಪ್ಪು ಓದ್ದೆ, ಅತದಜ್ಞಾನ್ ಅಂತ. ವಿಮನ್ಯು ಅನುಶಿಷ್ಯಾತ್, ಅತಜ್ಞಾನ್ ಅಂತ ಹಾಗೆ ಬಿಡಿಸ್ಕೋಬೇಕು. ಅನುಶಿಷ್ಯಾತ್ ಅನ್ನೋದು ಕ್ರಿಯಾಪದ. ಅತಜ್ಞಾನ್ ಅಂದ್ರೆ ಗೊತ್ತಿಲ್ಲದೆ ಇರೋದು. ಏನ್ ಗೊತ್ತಿಲ್ಲ? ಮೋಕ್ಷದ ಉಪಾಯ ಏನು, ಅದು ಹೇಗೆ ಅದನ್ನ ಪರಮಾತ್ಮನ ಜ್ಞಾನವನ್ನ ಪಡ್ಕೊಳ್ಬೇಕು ಎನ್ನೋದು ಗೊತ್ತಿಲ್ಲದೆ ಇರೋದು ಅಂತ ಅರ್ಥ. ಅವರನ್ನ ಏನ್ ಮಾಡ್ಬೇಕು ಅಂದ್ರೆ ಪ್ರವೃತ್ತ ಕರ್ಮದಲ್ಲೇ ಇರೋರ್ನ ಅಂತ ಅರ್ಥ. ಅವರನ್ನ ಅನುಶಿಷ್ಯಾತ್, ಹೀಗೆ ಉಪದೇಶ ಮಾಡಬೇಕು. ಹೇಗೆ? ಅದೇ ಹಿಂದೆ 3 ಶ್ಲೋಕ ಬಂತಲ್ಲ, ನೀವು ಅದೆಲ್ಲ ಮಾಡಬೇಡಿ, ಈ ತರದ ಭಾಗವತ ಧರ್ಮಾನುಷ್ಠಾನಗಳನ್ನ ಮಾಡಿ ಅಂತ ಉಪದೇಶ ಮಾಡಿದ್ರೆ ಅವಾಗ ಅವರು ಆ ಪ್ರವೃತ್ತ ಕರ್ಮವನ್ನ ಬಿಟ್ಟು ನಿವೃತ್ತ ಕರ್ಮಕ್ಕೆ ಬರ್ತಾರೆ. ಅದರಿಂದ ಒಟ್ಟು ತಾತ್ಪರ್ಯ ಏನಪ್ಪಾ ಅಂತಂದ್ರೆ, ನಿವೃತ್ತ ಕರ್ಮವನ್ನ ಮಾಡಿ ಪ್ರವೃತ್ತ ಕರ್ಮವನ್ನ ಬಿಡಿ ಅಂತ ಉಪದೇಶ ಮಾಡ್ಬೇಕಷ್ಟೇ ಹೊರತು ಅದರಲ್ಲೇ ಇನ್ನು ಅವ್ರನ್ನ ಆ ಹೆಚ್ಚು ಹೆಚ್ಚು ಆ ಪ್ರವೃತ್ತ ಕರ್ಮವನ್ನೇ ಮಾಡುವಂತೆ ಉಪದೇಶ ಇದನ್ನೆಲ್ಲ ಮಾಡಬಾರದು ಅಂತ ತಾತ್ಪರ್ಯ. ಅದರಿಂದ ಇಲ್ಲಿಗೆ ಆ ಭಾಗವತ ಧರ್ಮಗಳನ್ನ ಅನುಷ್ಠಾನವನ್ನು ಮಾಡಬೇಕು ಅಂತ 3 ಶ್ಲೋಕದಲ್ಲಿ, ಅಂದ್ರೆ ಇದು ಸೇರ್ 4, ಒಟ್ಟು 4 ಶ್ಲೋಕದಲ್ಲಿ ಆ ಋಷಭನಾಮಕ ಪರಮಾತ್ಮ ತನ್ನ ಮಕ್ಕಳಿಗೆ ಏನು ಆ ಭಾಗವತ ಧರ್ಮಗಳನ್ನು ಉಪದೇಶ ಮಾಡ್ದ. ಅಲ್ಲಿಗೆ ಇದು ಮುಗಿದಿದೆ. ಇನ್ನೊಂದು ಶ್ಲೋಕ ಇದೆ, ಅದು ಮತ್ತೆ ಮುಂದಿನ ಸಲ ಮಾಡೋಣ. ಅಂದ್ರೆ ಈ ಪ್ರಕರಣ ಮುಗಿಲಿಕ್ಕೆ, ನಿವೃತ್ತ ಕರ್ಮಾಚರಣ ಪ್ರಕರಣ ಮುಗಿಲಿಕ್ಕೆ ಇನ್ನೊಂದು ಶ್ಲೋಕ ಇದೆ. ಅದಾದ್ಮೇಲೆ ದೇಶ ಪ್ರಶಂಸಾ ಕಾಲ ಪ್ರಶಂಸಾ ಪ್ರಕರಣ ಅಂತ ಶುರುವಾಗುತ್ತೆ. ಇಲ್ಲಿಗೆ ನಿಲ್ಸಿರೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರೆಯೇ ನಮಃ.